ಯಾವ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಆಗುತ್ತೆ. ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಏನೇ ಯೋಚನೆ ಮಾಡಿದ್ರೂ ಪಾಸಿಟಿವ್ ಆಗಿ ಆಗ್ತಾನೆ ಇಲ್ಲ ಅಂತಂದರೆ ನೋಡೋದು, ಫೀಲ್ ಮಾಡೋದು, ಯೋಚನೆ ಮಾಡೋದು, ಈ ಮೂರು ಸೇರಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಮ್ಯಾನಿಫೆಸ್ಟೇಷನ್ಸಲ್ಲಿ ಎಷ್ಟು ಥರ ವಿಧಗಳ ಮ್ಯಾನಿಫೆಸ್ಟೇಷನ್ ಇದೆ? ವಾಟರ್ ಮ್ಯಾನಿಫೆಸ್ಟೇಷನ್ ಬರುತ್ತೆ. ಮೊದಲಿಗೆ ನೀರಿನ ಜೊತೆ ಮಾತಾಡೋದನ್ನು ಕಲಿಬೇಕು. ನೀರಿಗೆ ಮೆಮೊರಿ ಪವರ್ ಇದೆ. ಪ್ರಾಬಲಿ ಇದನ್ನು ಮಾಡುವಾಗ ನಾವು ಒಬ್ಬರೇ ಇದ್ರೆ ಚೆಂದ ಅನ್ಸುತ್ತೆ. ಊಟ ಮಾಡೋಕೆ ಒಂದು ಮಂತ್ರ ಇದೆ, ನಿದ್ದೆ ಮಾಡೋಕೆ ಒಂದು ಮಂತ್ರ ಇದೆ, ಬೆಳಗ್ಗೆ ಎದ್ದಾಗ ಒಂದು ಮಂತ್ರ ಇದೆ. ಸ್ನಾನ ಮಾಡಬೇಕಾದ್ರೆ ಅದನ್ನು ನೆನ್ಕೊಂಡು ಸ್ನಾನ ಮಾಡಿ. ನಿಜವಾಗ್ಲೂ ನಿಮ್ಮ ದೇಹದಲ್ಲಿ ಕೆಲವೊಂದು ಕಾಯಿಲೆಗಳು ಹುಷಾರಾಗ್ತಾ ಬರುತ್ತೆ, ನಿಮ್ಮ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ, ನಿಮ್ಮ ಸೌಂದರ್ಯ ವೃದ್ಧಿ ಆಗ್ತಾ ಬರುತ್ತೆ. ಇದೊಂಥರ ಮಾಟ ಮಂತ್ರ ಥರ ಇದೆ ಮೇಡಮ್. ಈ ನೀರನ್ನ ಕುಡಿಯೋದ್ರಿಂದ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾರೆ. ತುಂಬ ಪವರ್ಫುಲ್ ಮತ್ತು ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಅದು. ಮಿರರ್ ಮ್ಯಾನಿಫೆಸ್ಟೇಷನ್. ದಯವಿಟ್ಟು ಕನ್ನಡಿ ಮುಂದೆ ತುಂಬ ಹುಷಾರಾಗಿರ್ಬೇಕು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಯಾರು ಎಷ್ಟೇ ಶಾಪ ಹಾಕಿದ್ರು, ಯಾರು ಎಷ್ಟೇ ಏನೇ ಹೇಳಿದ್ರು, ನಾವು ಸ್ಟ್ರಾಂಗ್ ಆಗಿದ್ದರೆ ಏನಾಗಲ್ಲ. ನೀವು ಮಾಡೋ ಕರ್ಮಫಲಗಳು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಆಗುತ್ತೆ. ಬಟ್ ದುಡ್ಡು ಬರೋ ಥರ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಪ್ಲೀಸ್ ಎಲ್ರಿಗೂ ಹೇಳ್ತೀರಾ? ಈ ಟೆಕ್ನಿಕ್ನ 1 ತಿಂಗಳು ಮಾಡಿ ನೋಡಿ, ಹೆಂಗಾದ್ರೂ ಸರಿ ನಿಮ್ಮ ಹತ್ರ ದುಡ್ಡು ಬರುತ್ತೆ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಸ್ಟ್ರೋಲಾಜಿಕಲಿ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾಗಿರುವಂಥ ಟಾಪಿಕ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅಸ್ಟ್ರೋಲಾಜಿಕಲಿ ಯಾವಾಗಲೂ ನಾನು ಹೇಳೋಂಗೆ ಒಂದು ಲಾಜಿಕ್ನಿಂದ ಒಂದು ಮ್ಯಾಜಿಕ್ ನಡೆಯುತ್ತೆ. ಆ ಮ್ಯಾಜಿಕ್ ಆದಾಗ ಅಸ್ಟ್ರಾಲಜಿನ ಎಲ್ಲರೂ ನಂಬ್ತಾರೆ. ಈ ಅಸ್ಟ್ರಾಲಜಿ ಬಿಟ್ಟರೆ ಅದ್ರ ಕೆಳಗಡೆ ವಿಭಾಗದಲ್ಲಿ ಬರೋವಂಥದ್ದೇ ನ್ಯೂಮರಾಲಜಿ, ಮ್ಯಾನಿಫೆಸ್ಟೇಷನ್, ಕಾರ್ಡ್ ರೀಡಿಂಗ್ ಆ್ಯಂಡ್ ರೇಖಿ ಹೀಲಿಂಗ್, ಈ ಥರದ್ದೆಲ್ಲ ಬಂದೇ ಬರುತ್ತೆ. ಸೊ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ, ಒಂದು ಅದ್ಭುತವಾದ ಟಾಪಿಕ್ನ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ರೇಖಿ ಹೀಲರ್ ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟ್ ಕೋಚ್ ಮತ್ತು ನ್ಯೂಮರಾಲಜಿಸ್ಟ್. ಸೊ ಆ ನ್ಯೂಮರಾಲಜಿಸ್ಟ್ನ ಜೋರಾದ ಚಪ್ಪಾಳೆಯೊಂದಿಗೆ 111 ಏಂಜಲ್ ನಂಬರೊಂದಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇಟ್ಸ್ ನನ್ ಅದರ್ ದೆನ್ ನನ್ನ ಪ್ರೀತಿಯ ಗುರು ಅಂತ ಹೇಳ್ತೀನಿ, ಫ್ರೆಂಡ್ ಅಂತ ಹೇಳ್ತೀನಿ, ಆ್ಯಂಡ್ ಆಲ್ಸೋ ತುಂಬ ಗೊತ್ತಿರೋರು ಇವ್ರು ನನಗೆ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಇವ್ರಿಗೆ ನಿಮ್ಮೆಲ್ಲರ ಮುಖಾಂತರ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಇಟ್ಸ್ ನನ್ ಅದರ್ ದೆನ್ ಕಾವ್ಯ ಕೃಷ್ಣಮೂರ್ತಿ ಅವರು. ಸ್ವಾಗತ ನಿಮಗೆ ಕಾವ್ಯ ಅವರೇ, ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಧನ್ಯವಾದಗಳು ರಂಜಿತ್ ಅವರೇ, ನಿಮ್ಮ ಶೋಗೆ ನನ್ನ ಕರೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಆ ಪ್ರಾಪರ್ ಅಸ್ಟ್ರಾಲಜಿನ ನೋಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ನೀವು ಮಾತಾಡ್ತಾ ಇದ್ದರೆ ಇವತ್ತು. ಸೊ ಕಾವ್ಯ ಅವರೇ, ಇವತ್ತು ನೀವು ಯೂಶ್ವಲಿ ಸುಮಾರು ಜನಕ್ಕೆ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಾ, ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಾ, ರೇಖಿಯಲ್ಲಿ ಹೀಲಿಂಗ್ನ ಮಾಡ್ತಾ ಇರ್ತೀರಾ, ಅದರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಕೂಡ ಇವತ್ತು ನೀವು ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಸುಮಾರು ದೂರದ ಊರಿಗೆ ಹೋಗಿ ಗುರುಗಳನ್ನ ಭೇಟಿ ಮಾಡಿ ಕಲ್ತ್ಕೊಂಡು ಬಂದಿರೋಂಥವ್ರು ನೀವು. ಸೊ ಮೊದಲನೇದಾಗಿ ನಿಮಗೆ ಈ ಕಾರ್ಯಕ್ರಮದಲ್ಲಿ, ಅಸ್ಟ್ರೋಲಾಜಿಕಲಿ ಕಾರ್ಯಕ್ರಮದಲ್ಲಿ ಎಲ್ಲರ ಕಡೆಯಿಂದ ಆತ್ಮೀಯದ ಸ್ವಾಗತ. ಧನ್ಯವಾದಗಳು. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಇವತ್ತಿನ ಒಂದು ಶೋಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ? ಎಲ್ಲೋ ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಹೌ ಡು ಯು ಫೀಲ್ ಅಬೌಟ್ ಇಟ್? ಹೇಗೆ ಅನಿಸಿದೆ? ಆ್ಯಕ್ಚುಲಿ ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್. ಆ್ಯಕ್ಚುಲಿ ಎಲ್ಲರೂ ಕಲಿಬೇಕಾಗಿರೋದು ಅಂತ ಸಬ್ಜೆಕ್ಟು. ಹಾಗೆಯೇ ನನಗೆ ಗೊತ್ತಿರೋವಂಥ ಕೆಲವೊಂದು ವಿಚಾರಗಳನ್ನ, ಹಾಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಹೇಗೆ, ಏನು, ಅದ್ರ ಬಗ್ಗೆ ಎಲ್ಲ ನಿಮಗೆ ವಿವರವಾಗಿ ಹೇಳ್ಕೊಡೋದಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಪ್ರಕಾರ ಈಸಿಯೆಸ್ಟ್ ಮೆಥಡ್ ಆಫ್ ಅ ಮ್ಯಾನಿಫೆಸ್ಟೇಷನ್ ಅಂದರೆ ಯಾವುದು? ಯಾವ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಆಗತ್ತೆ? ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೇ ನಾವು ನಮ್ಮಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಶಕ್ತಿಯನ್ನು ತುಂಬೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ಸರಿನಾ? ನಾವು ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿ, ಹೌದು ನಾನು ಇವಾಗ ಈ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿದ ಮೇಲೇ ಆ ದಾರಿ ನಮಗೆ ಕಾಣೋದಕ್ಕೆ ಒಂದು ಶಕ್ತಿನೇ ಮ್ಯಾನಿಫೆಸ್ಟೇಷನ್ ಅಂತ. ನಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬೋದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಮೊದಲಿಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿಗೆ ನೀವು ಪಾಸಿಟಿವ್ ಥಾಟ್ಸ್ ಅಂದರೆ ಋಣಾತ್ಮಕ ಶಕ್ತಿಗಳನ್ನು ಬಿಟ್ಟು ಧನಾತ್ಮಕ ಶಕ್ತಿಗಳನ್ನು ತುಂಬಬೇಕು. ಅದೇನೇ ಮ್ಯಾನಿಫೆಸ್ಟೇಷನ್ ಅಂತ. ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಪಾಸಿಟಿವ್ ಆಗಿರೋ ಕೆಲಸಗಳನ್ನು ಮಾಡ್ತೀರಾ, ಅದೇ ನಿಮ್ಮ ಮೊದಲನೇ ಮ್ಯಾನಿಫೆಸ್ಟೇಷನ್ ಹಂತ. ಓಕೆ, ಸೊ ನಾವು ಏನೇ ಯೋಚನೆ ಮಾಡಿದ್ರು ಪಾಸಿಟಿವ್ ಆಗಿರೋದೇ ಮ್ಯಾನಿಫೆಸ್ಟೇಷನ್ ನಿಮ್ಮ ಪ್ರಕಾರ? ಹೌದು. ನಾನು ಏನೇ ಯೋಚನೆ ಮಾಡಿದ್ರು ಪಾಸಿಟಿವ್ ಆಗಿ ಆಗ್ತಾನೇ ಇಲ್ಲ ಅಂತಂದರೆ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡೋದು, ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಪಾಸಿಟಿವ್ ಥಾಟ್ಸ್ ಕೊಟ್ಟರೆ ನಿಮ್ಮ ಜೀವನದಲ್ಲೂ ಧನಾತ್ಮಕವಾದಂತಹ ಚಿಂತನೆಗಳು, ಧನಾತ್ಮಕವಾದಂಥ ಕೆಲಸಗಳೇ ನಡೆಯುತ್ತೆ. ನೀವು ಯಾವಾಗ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡ್ತೀರಾ
ಆವಾಗ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗೇ ನಡೆಯುತ್ತೆ. ಕೆಲವೊಬ್ಬರು ಹೇಳ್ಬೋದು, ನಾನು ಪಾಸಿಟಿವ್ ಆಗೇ ಅನ್ಕೋತಾ ಇದ್ದೀನಿ, ಯಾರೂ ನೆಗೆಟಿವ್ ಆಗಿ ನಡೀತಾ ಇದೆ, ನನ್ನ ಲೈಫಲ್ಲಿ ಏನೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ 2 ಮನಸ್ಸಿರುತ್ತೆ ಅವ್ರಿಗೆ. ಮೊದಲಿಗೆ 2 ಮನಸ್ಸು ಇರುತ್ತೆ. ಅವರು ಆಗುತ್ತೆ ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ, ಆಗಲ್ಲ ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸರಿಯಾದ ರಿಸಲ್ಟ್ಸ್ ಸಿಗ್ತಾ ಇರಲ್ಲ. ಮೊದಲಿಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಬೇಕು. ಅದೇ ಮ್ಯಾನಿಫೆಸ್ಟೇಷನ್ನ ಮೊದಲನೇ ಲಾ ಆಫ್ ಅಟ್ರಾಕ್ಷನ್. ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅದನ್ನು ನಾವು ನಡೆಸೋದಕ್ಕೆ ನಮ್ಮ ಕೈಲಿದೆ ಆ ಶಕ್ತಿ. ಅದೇ ಮ್ಯಾನಿಫೆಸ್ಟೇಷನ್. ಲಾ ಆಫ್ ಅಟ್ರಾಕ್ಷನ್ಸಲ್ಲಿ ನಾವೆಷ್ಟೋ ಸತಿ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನೀವು ಹೇಳೋ ಪ್ರಕಾರ 2 ಮನಸ್ಸುಗಳು ಇರುತ್ತೆ ಅಂತ ಹೇಳ್ತಿದ್ದೀರಲ್ಲ. ಮುಂದೆ ಅದನ್ನು ನಾವು ಅದರಲ್ಲೂ ಬೇರೆ ಬೇರೆ ವಿಧಗಳಿದ್ದಾವೆ. ಮ್ಯಾನಿಫೆಸ್ಟೇಷನ್ ಮಾಡಿದ್ಮೇಲೆ ನಾವು ವಿಜುವಲೈಸೇಷನ್ ಅಂತ ಹೇಳಿದ್ರೆ, ಇವಾಗ ನೀವು ಬ್ಲೂ ಕಲರ್ BMW ಕಾರ್ ತೊಗೋಬೇಕಂದ್ರೆ ಹೇಳಿದ್ರೆ, ನೀವು ಕುತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಕಣ್ಣು ಮುಂದೆ BMW ಕಾರ್ ಬರಬೇಕು. ಸರಿನಾ? ಅದು ನೆಕ್ಸ್ಟ್ ಲೆವೆಲ್. ಮ್ಯಾನಿಫೆಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಲೆವೆಲೇನೆ ವಿಜುವಲೈಸೇಷನ್. ಸರಿನಾ? ಸೊ ಕಣ್ಣು ಮುಚ್ಚಿ ನೀವು ಧ್ಯಾನಕ್ಕೆ ಸ್ಥಿತಿಯಲ್ಲಿ ಕೂತಾಗ ಆ ಕಾರ್ ಬರಬೇಕು. ಹೌದು, ಬ್ಲೂ ಕಲರ್ BMW ಕಾರ್ ಬಂದಿದೆ, ಅದು ನನ್ನ ಫೇವ್ರೆಟ್ ಕಾರ್, ನಾನು ಅದ್ರಲ್ಲಿ ಕೂತಿದ್ದೀನಿ, ಅದರಲ್ಲಿ ನಾನು ಲಾಂಗ್ ಡ್ರೈವ್ ಹೋಗಿದ್ದೀನಿ, ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡೋದಿದೆಯಲ್ಲ, ಅದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇಲ್ಲದ ವಸ್ತುವನ್ನು ನೆನೆಸ್ಕೊಂಡು ಇರುವ ಹಾಗೆ ಭಾವಿಸೋದನ್ನ, ಇರುವಾಗವನ್ನ ಭಾಸ ಮಾಡ್ಕೊಳೋದನ್ನ ಮ್ಯಾನಿಫೆಸ್ಟೇಷನ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನಾನು ಏನೇ ಮಾಡಿದ್ರು ಮ್ಯಾನಿಫೆಸ್ಟೇಷನ್ ತಲೆಗೆ ಹೋಗ್ತಿಲ್ಲ. ನಾನು ಇವಾಗ BMW ಕಾರ್ ಹಿಂಗೆ ನೆನೆಸ್ಕೊಂಡ್ರೆ ಬೇರೆ ಯಾವುದೋ ಒಂದು ಜಟಕಾ ಗಾಡಿ ಬರ್ತಾ ಇದೆ, ಇನ್ಯಾವುದೋ ಒಂದು ಸೈಕಲ್ ಬರ್ತಾ ಇದೆ, ಇನ್ಯಾವುದೋ ಒಂದು ಗಾಡಿ ಬರ್ತಾ ಇದೆ ಅನ್ಕೊಳ್ಳೋಣ. ಅಲ್ಲಿಗೆ ನನ್ನ ಸೂಕ್ತ ಮನಸ್ಸಿಗೆ ನಾನು ಫೀಡ್ ಮಾಡ್ತಾ ಇರೋದೇ ಹೋಗ್ತಾ ಇಲ್ಲ ಅಂತಂದರೆ, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ 100 ವಿಚಿತ್ರವಾದ ಚಿತ್ರಗಳು ಬರ್ತಾ ಇದೆ. ಯಾವುದೋ ಹುಡುಗಿ ಬರ್ತಾಳೆ, ಇನ್ಯಾವುದೋ ಒಂದು ಆಟೋ ಬರುತ್ತೆ, ಇನ್ಯಾವುದೋ ಒಂದು ಪಿಕ್ಚರ್ ಬರುತ್ತೆ. ಸೊ ಈ ಸೂಕ್ತ ಮನಸ್ಸಿಗೆ ನಾನು ಎಷ್ಟೇ ಫೋರ್ಸ್ ಮಾಡಿದ್ರು ಆಗ್ತಲೇ ಅಂತಂದಾಗ ಅಲ್ಲಿಗೆ ನಮ್ಮ ಮನಸ್ಥಿತಿನೇ ಸರಿ ಇಲ್ಲ ಅಂತನಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನು ನೋಡ್ತಾ ಇಲ್ಲ. ನಾವು ನೋಡೋದ್ರಿಂದ ನಮಗೆ ಅದನ್ನು ನಾವು ಬೇಗ ಅಟ್ರ್ಯಾಕ್ಟ್ ಮಾಡ್ಬೋದು. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದೆ BMW ಬ್ಲೂ ಕಲರ್ ಕಾರ್ ಬೇಕಂತ, ಅದ್ರದ್ದು ಫೋಟೋ ತೊಗೊಳ್ಳಿ, ನಿಮ್ಮ ಬೆಡ್ರೂಮಲ್ಲಿ ಆ ಫೋಟೋವನ್ನು ಅಂಟಿಸ್ಕೊಳ್ಳಿ. ನಿಮ್ಮದು ಪ್ರೈವೇಟ್ ಬಾತ್ರೂಮ್ ಇದೆ, ಬಾತ್ರೂಮಲ್ಲೂ ಕೂಡ ಆ ಕಾರ್ನ ಚಿತ್ರವನ್ನು ಹಾಕ್ಕೊಳ್ಳಿ. ಅದನ್ನು ನೋಡ್ತಾ ಇರಿ. ಯಾವಾಗ ಅದನ್ನು ನೋಡ್ತಾ ಇರ್ತೀರಾ, ಅದನ್ನು ನೋಡಿ ಕಣ್ಣು ಮುಚ್ಚಿದ್ರೆ ನಿಮಗೆ ಖಂಡಿತವಾಗ್ಲೂ ಅದು ಚಿತ್ರ ಬಂದೇ ಬರುತ್ತೆ. ಸೊ ನಾನು ಯಾವುದೇ ಒಂದು ಕಾರ್ ಫೋಟೋ ಆಗಲಿ ಅಥವಾ ಇನ್ನೇನೋ ಒಂದು ಫೋಟೋ ಆಗಲಿ ನಾನು ಎಲ್ಲಿ ಬೇಕಾದ್ರೂ ಮನೇಲಿ ಹಾಕ್ಬೋದು. ಹೌದು, ಖಂಡಿತ ಅದಕ್ಕೆ ಇಂಥ ದಿಕ್ಕೆ ಅಂತ ಏನಾದರೂ ಇದೆಯಾ ಮ್ಯಾನಿಫೆಸ್ಟೇಷನ್? ಅಂದರೆ ಪಶ್ಚಿಮ ದಿಕ್ಕು ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿರೋ ಪಶ್ಚಿಮ ಗೋಡೆಗೆ ಹಾಕಿದ್ರೆ ಬೇಗ ಮ್ಯಾನಿಫೆಸ್ಟೇಷನ್ ಬೇಗ ವರ್ಕ್ ಆಗುತ್ತೆ. ಸೊ ಹಾಗೋಳಿ, ನೀವು ಇವಾಗ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಇವಾಗ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಇರ್ತೀರಾ, ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗಿರುತ್ತೆ, ಎಕ್ಸ್ಟೀರಿಯರ್ ಡಿಸೈನ್, ಅದ್ರದ್ದು ಒಂದು ಫೋಟೋ ಹಾಕ್ಕೊಳ್ಳಿ. ನಿಮಗೆ ಟ್ರಾವೆಲಿಂಗ್ ಇಷ್ಟ ಅಂತ ಹೇಳಿದ್ರೆ ಈ ವರ್ಲ್ಡ್ ಮ್ಯಾಪ್ ಬರುತ್ತಲ್ಲ, ಅದ್ರದ್ದು ಫೋಟೋ ಹಾಕ್ಕೊಳ್ಳಿ. ನಿಮಗೆ ದುಡ್ಡು ಇಷ್ಟ, ದುಡ್ಡನ್ನು ಬೇಗ ಆಕರ್ಷಣೆ ಮಾಡಬೇಕಂದ್ರೆ ದುಡ್ಡಿಂದು ಫೋಟೋ ಹಾಕಿ, ಇಲ್ಲ ಒಂದು 10 ರೂಪಾಯಿದೋ ಇಲ್ಲ 100 ರುಪೀಸ್ ನೋಟನ್ನೇ ಅಂಟಿಸಿಡಿ. ಅದನ್ನೇ ನಾವು ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸರಿನಾ? ಹಾಗೆಯೇ ಅದರಲ್ಲಿ ಹಲವಾರು ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅದೆಲ್ಲ ಫೋಟೋ. ಇವಾಗ ಹೆಣ್ಮಕ್ಳಿಗೆ ಒಡವೆ ತುಂಬ ಇಷ್ಟ ಇರುತ್ತೆ, ಕಾಸಿನ ಸರ ತಗೋಬೇಕು, ಟೆಂಪಲ್ ಜ್ಯುವೆಲರಿ ತಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಅವರೆಲ್ಲರೂ ಅದ್ರ ಫೋಟೋನ ತಗೊಂಡು ಗೋಡೆ ಮೇಲೆ ಅಂಟಿಸಿ ಡೈಲಿ ನೋಡ್ತಾ ಇರಬೇಕು. ಆಮೇಲೆ ಅದನ್ನು ಫೀಲ್ ಮಾಡಬೇಕು, ನಾನು ಕಾಸಿನ ಸರ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ನಾನು ಮದುವೆ ಫಂಕ್ಷನ್ಸ್ಗೆಲ್ಲ ಹೋಗಿದ್ದೀನಿ, ನಾನು ತುಂಬ ಖುಷಿಯಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ಮಾಡಬೇಕು. ಹಾಗೆಯೇ ಇನ್ನೊಂದು, ನಾವು ನೋಡೋದೂ ತುಂಬ ಡಿಪೆಂಡ್ ಆಗಿರುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ಇನ್ನೊಂದು ಭಾಗನೇ ನಾವು ನೋಡಿ ಫೀಲ್ ಮಾಡೋದು. ನೋಡೋದು, ಫೀಲ್ ಮಾಡೋದು, ಯೋಚನೆ ಮಾಡೋದು. ಈ 3 ಸೇರಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ನೋಡಬೇಕು, ಫೀಲ್ ಮಾಡಬೇಕು, ಹಾಗೆಯೇ ಅದನ್ನು ಯೋಚನೆ ಮಾಡಬೇಕು. ಓಕೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರೋದನ್ನ ನೋಡಬೇಕು, ಪಾಸಿಟಿವ್ ಆಗಿರೋದನ್ನ ಫೀಲ್ ಮಾಡಬೇಕು. ಇವಾಗ ಎಲ್ಲರೂ ಬೇಡದೇ ಇರೋಂತಹ ಕೆಲವೊಂದು ಸೀರೀಸ್ಗಳನ್ನ, ವೆಬ್ ಸೀರೀಸ್ನ, ಧಾರಾವಾಹಿಗಳನ್ನ ನೋಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸರಿನಾ? ಅದ್ರ ಬದಲು ನಿಮ್ಮ ಜೀವನದಲ್ಲಿ ಏನು ಬೇಕು? ನಿಮಗೆ BMW ಕಾರ್ ಬೇಕಾ? ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅದರದ್ದೇ ವೀಡಿಯೋಸ್ ನೋಡಿ. ಆ ಕಾರ್ ಏನು ಮೈಲೇಜ್ ಕೊಡುತ್ತೆ, ಇಂಟೀರಿಯರ್ ಹೇಗಿದೆ, ಎಕ್ಸ್ಟೀರಿಯರ್ ಹೇಗಿದೆ, ಅದ್ರದ್ದು ಕಾಕ್ಪಿಟ್ ಹೇಗಿದೆ BMWದು, ಅದನ್ನು ನೋಡಿ. ಒಡವೆ ಬೇಕಾ? ಒಡವೆ ಡಿಸೈನ್ಸ್ ನೋಡಿ. ಟೆಂಪಲ್ ಜ್ಯುವೆಲರೀಸ್ ಎಲ್ಲ ತುಂಬ ಡಿಸೈನ್ಸ್ ಇರುತ್ತೆ, ಅದನ್ನು ನೋಡ್ತಾ ಇರಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೊ ಯೂಶಲಿ ಮ್ಯಾನಿಫೆಸ್ಟೇಷನ್ ಅಂತ ತೊಗೊಂಡ್ರೆ, ಇವಾಗ ನಾನು ಎಕ್ಸಾಂಪಲ್ಲು
ಈ ವರ್ಷದೊಳಗಡೆ ಒಂದು 50ರಿಂದ 60 ಲಕ್ಷ ದುಡಿಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ಕೊ, ಈ ವರ್ಷದೊಳಗಡೆ ಅಂತ ನಾನೇ ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ನಾನೇ ಟಾರ್ಗೆಟ್ ಇಟ್ಟ ಮೇಲೆ ನನ್ನ ಮ್ಯಾನಿಫೆಸ್ಟೇಷನ್ಸ್ಗೆ ನಿಮ್ಮ ಪ್ರಕಾರ, ನೀವು ಮ್ಯಾನಿಫೆಸ್ಟೇಷನ್ ಗುರುಗಳಾಗಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾಡ್ತೀರಾ, ಹಾಗಾಗಿ ನಿಮ್ಮ ಪ್ರಕಾರ ಒಂದು ಆಸೆಯನ್ನು ಈಡೇರಿಸ್ಕೊಳೋದಕ್ಕೆ, ಒಂದು ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗೋದಕ್ಕೆ ಸರಿಸುಮಾರು ಎಷ್ಟು ದಿನಗಳು, ಎಷ್ಟು ಸಮಯಗಳು, ಎಷ್ಟು ತಿಂಗಳುಗಳು ಅಥವಾ ಎಷ್ಟು ವರ್ಷಗಳು ಬೇಕು? ಅದು ಸಮಯ ತಿಂಗಳುಗಳು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಪಾಸಿಟಿವ್ ಆಗಿರ್ತೀರಾ. 15 ದಿನಕ್ಕೆ ತುಂಬ ಜನ ಮಾಡೋದೇ ಹೀಗೆ. ನನ್ನ ಹತ್ರ ಬರೋ ಸ್ಟೂಡೆಂಟ್ಸು ಅಷ್ಟೇನೆ, ನಾನು ಹೇಳ್ಕೊಟ್ಟಿರುವಂಥ ಟೆಕ್ನಿಕ್ಸ್ಗಳನ್ನ ಒಂದು ವಾರ ಮಾಡ್ತಾರೆ, ಬಿಟ್ಬಿಡ್ತಾರೆ. 15 ದಿನ ನೋಡ್ತಾರೆ, ಇಲ್ಲ ಅವರಿಗೆ ಪೇಷನ್ಸ್ ಇರೋ, ತಾಳ್ಮೆ ಇರೋದಿಲ್ಲ. 1 ತಿಂಗಳು ಮಾಡ್ತಾರೆ, ಇವರೇನೋ ಹೇಳ್ಕೊಟ್ರು, ಏನು ವರ್ಕ್ ಆಗ್ತಾ ಇಲ್ಲ ಅಂತ ಬಿಟ್ಬಿಡ್ತಾರೆ. ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ಹೇಳಿದ್ರಿ, ನಾನು ಇವಾಗ 1 ವರ್ಷದಲ್ಲಿ 50 ಲಕ್ಷ ದುಡಿಬೇಕು ಅಂತ, ಸರಿನಾ? 50 ಲಕ್ಷ ದುಡಿಬೇಕು ಅಂತ ಹೇಳಿದ್ರೆ ನಿಮಗೆ ಬರೀ 50,000 ಸಂಬಳ ಬರ್ತಿರುತ್ತೆ. ನೀವು ಸೇವಿಂಗ್ಸ್ ಮಾಡೋಕೆ ಆಗ್ತಿರಲ್ಲ. ನೀವು ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸೋಕ್ಕೆ ಶುರು ಮಾಡಬೇಕು. ಇವಾಗ ನೀವು ಟೀಚರ್ ಆಗಿರ್ತೀರ, ನಿಮ್ದೇನು ಕೆಲಸ ಇರುತ್ತೆ, ಸ್ಕೂಲ್ಗೆ ಹೋಗ್ತೀರಾ, ಪಾಠ ಮಾಡ್ತೀರಾ, ಬರ್ತೀರಾ, ನಿಮಗೆ 50,000 ಸಂಬಳ ಇರುತ್ತೆ. ನೀವು ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ನಾನು ಈ ವರ್ಷ 50 ಲಕ್ಷ ನಾನು ದುಡಿಲೇಬೇಕು, ಆ 50 ಲಕ್ಷದಲ್ಲಿ ನಾನು ಮನೆ ಕಟ್ಟಬೇಕು ಅಂತ. ಅವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸ್ಕೊಂಡು ನಿಮಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಅಂದರೆ ಬೇರೆ ಬೇರೆ ದಾರಿಗಳಿಂದ ದುಡ್ಡು ಬರೋದಕ್ಕೆ ಈ ಮ್ಯಾನಿಫೆಸ್ಟೇಷನ್ ದಾರಿಯನ್ನು ತೋರಿಸುತ್ತೆ. ಅವಾಗ ನೀವು 50 ಲಕ್ಷ ಆರಾಮಾಗಿ ದುಡ್ಡು. ನೀವು ಹೇಳೋ ಪ್ರಕಾರ ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ನಾನು ಸ್ಮಾರ್ಟಾಗಿ ಯೋಚನೆ ಮಾಡೋದು, ಸ್ಮಾರ್ಟಾಗಿ ಕೆಲಸಗಳನ್ನ ಮಾಡೋದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ? ಹೌದು, ಖಂಡಿತವಾಗ್ಲೂ ಸ್ಮಾರ್ಟಾಗಿ ಯೋಚನೆ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಎಫರ್ಟು ಇರಬೇಕು. ನಾನು ಆವಾಗಲೇ ಹೇಳ್ದಂಗೆ ಈ ಮ್ಯಾನಿಫೆಸ್ಟೇಷನ್ ಒಂದು ಶಕ್ತಿ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮತ್ತು ನಮ್ಮ ದೇಹಕ್ಕೆ ಕಳಿಸೋ ಧನಾತ್ಮಕ ಚಿಂತನೆಯಿಂದ ನಾವು ಕೆಲಸ ಮಾಡ್ತೀವಿ, ಸರಿನಾ? ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಗೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಬ್ರೈನು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಟೀಚರ್ದು ಉದಾಹರಣೆ ಕೊಟ್ಟಂಗೆ ಉಪಯೋಗಿಸ್ತೀರಾ, ನಿಮ್ಮ ದಾರಿಯನ್ನು ಮುಟ್ತೀರಾ. ಸೊ ನಿಮ್ಮ ಪ್ರಕಾರ ಮ್ಯಾನಿಫೆಸ್ಟೇಷನ್ಸಲ್ಲಿ ಎಷ್ಟು ಥರ ವಿಧಗಳ ಮ್ಯಾನಿಫೆಸ್ಟೇಷನ್ ಇದೆ? ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಬಗೆ ಇದ್ದಾವೆ. ಅದರಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಮನಿ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಬೇಲೀಫ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ, ನಾಟ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್, ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ. ಹಾಗೆ ಹಲವಾರು ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ನಿಮ್ಮ ಫಸ್ಟ್ ಮ್ಯಾನಿಫೆಸ್ಟೇಷನ್ ಥಿಂಗ್ ಯಾವಾಗ ಅಚೀವ್ ಆಯಿತು ಅಂತ ಹೇಳ್ತೀರಾ? ನಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಚೀವ್ ಆಗಿದ್ದು, ನಾನು ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಫಸ್ಟಿಗೆ ನಾನು ಟಾಟಾ ಅಲ್ಟ್ರೋಸ್ ಕಾರ್ ತೊಗೋಬೇಕು ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ಸರಿನಾ? ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಅಲ್ಟ್ರೋಸ್ ಬೇಡ, ನಾನು ನೆಕ್ಸಾನ್ಗೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ಆವಾಗ ಏನು ಮಾಡಿದೆ, ನಾನು ಫಸ್ಟು ನಾವು ರೈಟಿಂಗ್ ಮ್ಯಾನಿಫೆಸ್ಟೇಷನ್ ಅಂತಲೂ ಮಾಡ್ತೀವಿ, ಸರಿನಾ? ಸೊ ರೈಟಿಂಗ್ ಮ್ಯಾನಿಫೆಸ್ಟೇಷನಲ್ಲಿ ನಾನು ಫಸ್ಟು ಬರೆದೆ, ನಾನು ಈ ವರ್ಷ ನೆಕ್ಸಾನ್ ಟಾಟಾ ನೆಕ್ಸಾನ್ ಕಾರನ್ನು ತೆಗೆದುಕೊಂಡಿದ್ದೇನೆ ಅಂತ ಬರೆದೆ. ಅದಾದಮೇಲೆ ನಾನು ಆ ಕಾರಿಂದು ಫೋಟೋನ ನಂದು ಬೆಡ್ರೂಮಲ್ಲಿ ಹಾಕೋತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊತಾ ಇದ್ದೆ, ನಾನು ಕಾರ್ ತೊಗೋಬೇಕು, ಈ ಕಾರ್ನೇ ತೊಗೊಂಡಿದ್ದೀನಿ, ನಾನು ಈ ಕಾರಲ್ಲಿ ನಾನು ಹೋಗ್ತಾ ಇದ್ದೀನಿ. ಹಾಗೆಯೇ ವಿಜುವಲೈಸೇಷನ್ ಹೇಳಿದೆ, ಅದನ್ನು ಫೀಲ್ ಮಾಡ್ತಾ ಇದ್ದೆ. ಮತ್ತು ಯೂಟ್ಯೂಬಲ್ಲೆಲ್ಲ ಬರೀ ಕಾರ್ ವೀಡಿಯೋಸೇ ನೋಡ್ತಾ ಇದ್ದೆ. ಆಮೇಲೆ ನಾವು ಸಡನ್ನಾಗಿ 2-3 ತಿಂಗಳಿಗೆಲ್ಲ ನಮ್ಮ ಕಾರು ನಾವು ಬುಕ್ ಮಾಡಿದ್ದಕ್ಕಿಂತ ನಾವು ಆ್ಯಕ್ಚುಲಿ ಮಿಡಲ್ ವರ್ಷನ್ ಬುಕ್ ಮಾಡಿದ್ವಿ, ಆದರೆ ನಮಗೆ ಫುಲ್ಲಿ ಟಾಪ್ ಆ್ಯಂಡ್ ಕಾರೇ ಸಿಕ್ತು. ದುಡ್ಡು ಅಮೌಂಟನ್ನು ಹೇಗೆ ಅಡ್ಜಸ್ಟ್ ಆಯಿತು ಅಂತ ಗೊತ್ತಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಫುಲ್ಲಿ ಟಾಪ್ ಆ್ಯಂಡ್ ಕಾರನ್ನೇ ತಗೊಂಡು. ನೋಡಿ ಮೇಡಮ್, ಇದು ಎಷ್ಟು ಕೇಳಕ್ಕೆ ಖುಷಿ ಆಗುತ್ತೆ ಅಂತಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಮೇ ಬಿ 3 ಮಂತ್ಸ್ ಡೌನ್ ದ ಲೈನಲ್ಲಿ ವರ್ಕ್ ಆಗ್ತಿದೆ. ಸುಮಾರು ಜನ ಮ್ಯಾನಿಫೆಸ್ಟೇಷನ್ನ ವರ್ಷಗಳನ್ನ ಮಾಡಿದ ಮೇಲೂ ಸಹ ಕೆಲಸಗಳೇ ಆಗಲ್ಲ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲೋ ಒಂದು ಕಡೆ ಒಂದು ಲಕ್ ಕೂಡ ನಿಮಗೆ ಸಾಥ್ ಕೊಡ್ತಾ ಐತೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಹಾಗೇನೆ. ನಾವು ಮಾಡೋ ಕರ್ಮ ಫಲಗಳೂ ಅದಕ್ಕೆ ಮುಖ್ಯವಾಗಿರುತ್ತೆ, ಸರಿನಾ? ನಾವು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇದ್ದೀವೋ, ನಾವು ಒಳ್ಳೆ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ದೀವೋ, ಅದೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬೇರೆಯವ್ರಿಗೆ ಮೋಸ ಮಾಡೋದೆಲ್ಲ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಮಾಡೋ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡೋ ಕರ್ಮಫಲಗಳು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಆಗಿರುತ್ತೆ. ನೈಸ್. ಸೊ ಅಲ್ಟಿಮೇಟ್ ಆಗಿ ಮತ್ತೆ ನಾವು ಮಾಡೋ ಒಳ್ಳೆ ಕೆಲಸಗಳು ಇಲ್ಲಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ, ಈ ಬಾಟಲಲ್ಲಿ ನನಗೆ ಗೊತ್ತಿರೋ ಪ್ರಕಾರ
ದಿಸ್ ಲಾಡ್ ಆಫ್ ನಂಬರ್ಸ್ ರಿಟರ್ನ್, ಮೇ ಬಿ ಫೋನ್ ನಂಬರ್ ಥರ ಇದೆ, ಆ್ಯಂಡ್ ಯೋಗ ಪೋಸಸ್ ಅಂತ ಇದೆ, ಮತ್ತು ಟೀಚರ್ ಟ್ರೈನಿಂಗ್ ಅಂತ ಇದೆ, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಇದೆ, ಆ್ಯಂಡ್ ಮೆಡಿಟೇಷನ್ ಅಂತ ಬೇರೆ ಇದೆ, ಆ್ಯಕ್ಷನ್ ಗುಡ್ ಅಂತಲೂ ಇದೆ, ಮತ್ತು ಇನ್ನು ಬೇಜಾನ್ ಏನೇನೋ ಇದೆ, ಹ್ಯಾಪಿನೆಸ್ ಲೈಫು, ಹಾರ್ಮೋನಿ ಅಂತ ಇದೆ, ರೇಖಿ ಸಿಂಬಲ್ಸ್ ಹಾಕಿದ್ದೀನಿ ನಾನು. ಸೊ ಈ ಬಾಟ್ಲು ಅಷ್ಟೇ ಚೆನ್ನಾಗಿದೆ. ಹಾಗಾದರೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು, ಎಕ್ಸಾಕ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಮ್ಮ ಕಾವ್ಯ ಮೇಡಮ್ ಅವ್ರು ಹೇಳ್ತಾರೆ. ಬನ್ನಿ ಕೇಳೋಣ. ಮೇಡಮ್, ಖಂಡಿತ ಎಲ್ರಿಗೂ ಉಪಯೋಗ ಆಗೋ ಥರ ಒಂದು ಒಳ್ಳೆ ವಾಟರ್ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ರೆ ನಮ್ಮ ಕೆಲಸಗಳು ಸುಲಲಿತವಾಗಿ, ಸುಂದರವಾಗಿ, ಅಮೋಘವಾಗಿ ನಡೆಯುತ್ತೆ? ಖಂಡಿತ ಹೇಳ್ತೀನಿ. ಮೊದಲಿಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಪ್ರತಿಶತ 70% ನೀರಿರುತ್ತೆ ಅಲ್ವಾ. ಹಾಗೆಯೇ ಪ್ರತಿದಿನ ನಾವು ನೀರು ಕುಡಿತೀವಿ. ನೀರು ಕುಡಿದಲ್ಲೇ ಯಾರೂ ಬದುಕೋದಕ್ಕಾಗಲ್ಲ. ಹಾಗೆಯೇ ನಾವು ಯಾವ ಥರ ನೀರು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀರಿಗೆ ಏನು ಮಾಡಬೇಕಂತ ಹೇಳಿದ್ರೆ, ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಈ ಥರ ಗಾಜಿಂದು ವಾಟರ್ ಬಾಟಲ್ ತಗೊಂಡು ಆ ನೀರನ್ನ ಫಿಲ್ ಮಾಡಿ ಆ ನೀರಿಗೆ ಹೇಳಬೇಕು, ಈ ನೀರು ನನಗೆ ಉತ್ತಮವಾದ ಆರೋಗ್ಯವನ್ನು, ಆಯಸ್ಸನ್ನು, ಯಶಸ್ಸನ್ನು, ಸಂಪತ್ತನ್ನು, ಸಕ್ಸಸ್ಸನ್ನು ತಂದುಕೊಡ್ತಾ ಇದೆ. ಐ ಲವ್ ಯು ವಾಟರ್. ಈ ನೀರಿಗೆ ಧನ್ಯವಾದಗಳು. ಈ ನೀರನ್ನು ಕುಡಿಯೋದ್ರಿಂದ ನನಗೆ ಆರೋಗ್ಯ ಸಿಕ್ಕಿದೆ. ಈ ನೀರು ಕುಡಿಯೋದ್ರಿಂದ ನನ್ನ ಫೇಸ್ ಗ್ಲೋ ಆಗಿದೆ. ಈ ನೀರನ್ನ ಕುಡಿಯೋದ್ರಿಂದ ನನ್ನ ಕೂದಲು ಚೆನ್ನಾಗಿ ಬೆಳೀತಾ ಇದೆ. ಈ ನೀರನ್ನು ಕುಡಿಯೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ, ನಾನು ಹೈಡ್ರೇಟ್ ಆಗಿದ್ದೀನಿ, ನನಗೆ ಶಕ್ತಿ ಸಿಕ್ಕಿದೆ. ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ಆ ನೀರನ್ನ ಕುಡಿಯೋದಕ್ಕೆ ಶುರು ಮಾಡಿ. ಸೊ ಈ ಥರ ಅಫರ್ಮೇಷನ್ನು ಒಂದ್ಸತಿ ಹೇಳಿದ್ರೆ ಸಾಕ ನೀರಿಗೆ? ಆ ನೀರು ಫುಲ್ ಖಾಲಿ ಆಗೋವರೆಗೂ ಕುಡೀರಿ. ಆಮೇಲೆ ಹೊಸ ನೀರು ತುಂಬ್ಕೊಂತೀರಲ್ಲ, ಮತ್ತೆ ಹೇಳಿ. ಇದೊಂಥರ ಡೈಲಿ ಪಾಠ ಥರ. ಹಾಗೇನೆ ಇನ್ನೊಂದು, ಇದನ್ನ ನಾನು ಆ್ಯಕ್ಚುಲಿ ಕ್ಲಾಸಲ್ಲಿ ನನ್ನ ಕ್ಲೈಂಟ್ಸಿಗೆ, ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ನೀವು ಬೇರೆಯವ್ರಿಗೂ ಇದನ್ನು ಮಾಡ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ನ. ಇವಾಗ ನೀವು ನಿಮ್ಮ ಮಗನಿಗೆ ಕೊಡಬೇಕಾದ್ರೆ ಆ ನೀರಿಗೆ ಹೇಳಿಕೊಡಿ, ನನ್ನ ಮಗ ಆರೋಗ್ಯವಾಗಿದ್ದಾನೆ, ನನ್ನ ಮಗ ಖುಷಿಯಾಗಿದ್ದಾನೆ, ನನ್ನ ಮಗನಿಗೆ ಆರೋಗ್ಯ, ಆಯಸ್ಸು ಎಲ್ಲ ಸಿಕ್ಕಿದೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಈ ನೀರಿಗೆ ಧನ್ಯವಾದಗಳು. ಈ ನೀರನ್ನು ನನ್ನ ಮಗ ಕುಡಿಯೋದ್ರಿಂದ ಅವನಿಗೆ ಎನರ್ಜಿ ಸಿಕ್ಕಿದೆ, ಅವನಿಗೆ ಒಳ್ಳೆ ನಾಲೆಡ್ಜ್ ಸಿಕ್ಕಿದೆ, ಮೆಮೊರಿ ಪವರ್ ಜಾಸ್ತಿ ಆಗಿದೆ, ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ನೀವು ಹೇಳಿರೋ ನೀರನ್ನು ನಿಮ್ಮ ಮಗನಿಗೆ ಕುಡಿಸ್ಬೇಕು. ಇದೊಂಥರ ನಿಜವಲ್ಲೂ ಚೆನ್ನಾಗಿದೆ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದೇ ಒಂದು ರೀತಿಯಲ್ಲಿ ತುಂಬ ಆಳವಾಗಿ ಇಳಿದಾಗ ಅದ್ರ ಬಗ್ಗೆ ಇನ್ನಷ್ಟು ಕಲಿಬೇಕು ಅಂತ ಅನ್ಸುತ್ತೆ. ನೋಡಿ, ನೀರಲ್ಲಿ ಎಷ್ಟು ಪವರ್ ಇದೆ ಅಂತ. ಯೂಶಲಿ ನನಗೆ ಗೊತ್ತಿರೋ ಪ್ರಕಾರ, ನಾನು ಸ್ನಾನಕ್ಕೆ ಹೋಗ್ಬೇಕಂತಂದ್ರೆ ಯಾರೊಬ್ಬರು ಹೇಳಿದಂಥ ಮಾತು, ಊಟ ಮಾಡೋಗೊಂದು ಮಂತ್ರ ಇದೆ, ನಿದ್ದೆ ಮಾಡೋಗೊಂದು ಮಂತ್ರ ಇದೆ, ಬೆಳಗ್ಗೆ ಎದ್ದಾಗ ಒಂದು ಮಂತ್ರ ಇದೆ. ಸೊ ಹಾಗಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸರಸ್ವತಿ. ನೀವು ಹೇಳಿದಾಗ ನಾನು ಇನ್ನೊಂದು ಹೇಳ್ಕೊಡ್ಬೇಕು. ಹಾಗೇನೆ ನಾವು ಸ್ನಾನ ಮಾಡುವಾಗ ಸಪ್ತ ಚಿರಂಜೀವಿಗಳನ್ನ ನೆನೆಸ್ಕೊಬೇಕು. ಅಶ್ವತ್ಥಾಮ, ಆಂಜನೇಯ, ಬಲಿ, ವೇದವ್ಯಾಸ, ವಿಭೀಷಣ, ಪರಶುರಾಮರು. ಇವರೆಲ್ಲರೂ ಈಗಲೂ ಕಲಿಯುಗದಲ್ಲೂ ಕೂಡ ಚಿರಂಜೀವಿಯಾಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಈಗ ಕಲಿಯುಗದಲ್ಲೂ ಬದುಕಿದ್ದಾರೆ ಅಂತ ಗೊತ್ತು. ಯಾಕೆ ನಾವು ಅವ್ರನ್ನ ನೆನೆಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವ ಕಾಯಿಲೆಗಳ ನಿವಾರಣೆಗಾಗಿ. ಕೆಲವರಿಗೆ ಅಕಾಲ ಮೃತ್ಯುವಿನ ಯೋಗ ಇರುತ್ತೆ, ಅಂಥವರು ಸ್ನಾನ ಮಾಡುವಾಗ ಈ ಸಪ್ತ ಚಿರಂಜೀವಿಗಳನ್ನು ನೆನೆಸ್ಕೊಂಡು, ದಯವಿಟ್ಟು ನೀವೆಲ್ಲರೂ ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡಿ, ನನ್ನ ದೇಹದಲ್ಲಿರುವ ಕಾಯಿಲೆಗಳನ್ನು ನಿವಾರಣೆ ಮಾಡಿ ಅಂತ ಹೇಳಿ ಸ್ನಾನ ಮಾಡಬೇಕಾದ್ರೆ ಅದನ್ನು ನೆನ್ಕೊಂಡು ಸ್ನಾನ ಮಾಡಿ. ನಿಜವಾಗ್ಲೂ ನಿಮ್ಮ ದೇಹದಲ್ಲಿ ಕೆಲವೊಂದು ಕಾಯಿಲೆಗಳು ಹುಷಾರಾಗ್ತಾ ಬರುತ್ತೆ, ನಿಮ್ಮ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ, ನಿಮ್ಮ ಸೌಂದರ್ಯ ವೃದ್ಧಿ ಆಗ್ತಾ ಬರುತ್ತೆ. ಇದೆಲ್ಲ ಕೇಳಿದ್ಮೇಲೆ ನನಗಂತೂ ಒಂದೇ ಅನಿಸಿದ್ದು, ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಡೀಪಾಗಿ ನೀವು ಮಾಡೋವಂಥ ಬಿಲೀಫ್. ಯಾಕಂತಂದರೆ ಒಂದು ನೀರಿಗೆ ಆ ಶಕ್ತಿ ಬರುತ್ತೆ, ನಿಮಗೆ ಚರ್ಮ ಹೊಳಪಾಗುತ್ತೆ, ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಮತ್ತು ನೀವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀರಾ ಅನ್ನೋದನ್ನು ಹೇಳ್ತಾ ಇರೋವಂಥದ್ದು. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಸೊ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಆಯಿತು. ಇನ್ಮೇಲೆ ನಾನು ಖಂಡಿತವಾಗ್ಲೂ ನೀರು ಕುಡಿಯೋಕ್ಕಿಂತ ಮುಂಚೆ ದಿಸ್ ವಾಟರ್ ಇಸ್ ಗಿವಿಂಗ್ ಲಾಟ್ ಆಫ್ ಎನರ್ಜಿ, ಒಂದು ಒಳ್ಳೆ ಶಕ್ತಿ ಕೊಡ್ತಾ ಇದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟೆ ಕುಡಿತೀನಿ. ರಿಸಲ್ಟ್ ಬಂದಮೇಲೆ ನೀವು ಫೋನ್ ಮಾಡಿ ಹೇಳ್ತೀನಿ. ಖಂಡಿತ. ನನ್ನ ಸ್ಟೂಡೆಂಟ್ ಒಬ್ಬರು, ಅವರ ಹಸ್ಬೆಂಡು ಹೇಳಿದ ಮಾತು ಕೇಳಲ್ಲ, ನನ್ನನ್ನು ಪ್ರೀತಿ ಮಾಡಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದು, ಏನಾದ್ರು ಹೇಳ್ಕೊಡಿ ಮೇಡಮ್ ಅಂತ. ಆವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಅದೊಂದು ಭಾಗವಾಗಿ ಹೇಳ್ಕೊಡ್ತೀನಿ. ಖಂಡಿತವಾಗ್ಲಿಲ್ಲ, ಪಾಸಿಟಿವ್ ಥಿಂಕ್ ಯಾವತ್ತೂ ಮಾಟ ಮಂತ್ರ ಅನ್ಸ್ಕೊಳ್ಳಲ್ಲ, ಸರಿನಾ? ಅವರು ಟ್ರೈ ಮಾಡಿದ್ರು. ಅವರು ಗಂಡನಿಗೆ ನೀರು ಕೊಡಬೇಕಾದ್ರೆಲ್ಲ, ಊಟ ಕೊಡಬೇಕಾದ್ರೆಲ್ಲ, ಈ ನೀರನ್ನ ಕುಡಿಯೋದ್ರಿಂದ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾರೆ, ನನ್ನ ಚೆನ್ನಾಗಿ ನೋಡ್ಕೊತಾರೆ, ನನ್ನನ್ನು ಕೇರ್ ಮಾಡ್ತಾರೆ, ನನ್ನ ಜೊತೆ ಖುಷಿಯಾಗಿರ್ತಾರೆ ಅಂತ ಹೇಳಿ ಪ್ರತಿದಿನ ಕೊಡ್ತಾಯಿದ್ರು.
ಹಾಗೆಯೇ ಬರ್ತಾ ಬರ್ತಾ 1 ತಿಂಗಳು 1.5 ತಿಂಗಳಲ್ಲಿ ಅವ್ರ ಯಜಮಾನ್ರು ನಿಜವಾಗ್ಲೂ ಕೇರ್ ಮಾಡೋಕ್ಕೆ ಶುರು ಮಾಡಿದ್ರು, ಪ್ರೀತಿಸೋಕ್ಕೆ ಶುರು ಮಾಡಿದ್ರು. ಈಗಿನ ಕಾಲದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕುತ್ಕೊಂಡು ಬಿಯರ್ ಕುಡಿಯೋ ಕಾಲದಲ್ಲಿ ನೀರನ್ನ ಕೊಟ್ಟು ಪ್ರೀತಿನ ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ಗೆ ತನ್ನದೇ ಆದ ಲೆವೆಲ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ. ಆ್ಯಂಡ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತೂ ಖಂಡಿತವಾಗ್ಲೂ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಗೊತ್ತಾಗೋ ಥರ ಪ್ಲೀಸ್. ಇನ್ನೊಂದಂತ ಹೇಳಿದ್ರೆ ತುಂಬ ಪವರ್ಫುಲ್ ಮತ್ತು ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಅದು ಮಿರರ್ ಮ್ಯಾನಿಫೆಸ್ಟೇಷನ್. ಸರಿನಾ? ಕನ್ನಡಿ. ಯಾವತ್ತೂ ನಾವು ಕನ್ನಡಿ ಮುಂದೆ ನಾವು ಹೇಗೆ ನಿಲ್ತೀವಿ ಅದೇ ತೋರಿಸುತ್ತೆ. ಕರೆಕ್ಟಾ? ನಮ್ಮ ಪ್ರತಿಬಿಂಬನೇ ಅದು ತೋರಿಸುತ್ತೆ. ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ರೆ ಅದು ಕೆಟ್ಟದಾಗಿ ತೋರಿಸುತ್ತಾ? ಇಲ್ಲ. ನಾವು ಹೆಂಗೆ ಕಾಣಿಸ್ತೀವಿ ಅದೇ ತೋರಿಸುತ್ತೆ. ಖಂಡಿತವಾಗ್ಲೂ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ರೆ ನೀವು ಅಲ್ಲೂ ಅಳ್ತಾ ಇರ್ತೀರ. ನಿಜ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಬಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಓಕೆ. ಇಲ್ಲೂ ಅಳ್ತಾ ಇರ್ತೀರಾ, ಅಲ್ಲೂ ಅಳ್ತಾ ಇರ್ತೀರಾ. ನೀವೇನೇ 2 ಬಿಂಬದಲ್ಲಿ ಅಳ್ತಾ ಇರ್ತೀರ. ಹಾಗಾಗಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಕನ್ನಡಿ ಮುಂದೆ ನಿಂತ್ಕೊಂಡು ಯಾರೂ ಕಷ್ಟವನ್ನು ಹೇಳ್ಕೊಡ್ಬೇಡಿ. ನಿಮ್ಮ ನೋವನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಮಾತಾಡೋದು ಹೇಳಬೇಡಿ, ಅಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಡಬಲ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ. ದಯವಿಟ್ಟು ಕನ್ನಡಿ ಮುಂದೆ ತುಂಬ ಹುಷಾರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನೀವು ಹಳೆ ಪಿಕ್ಚರಲ್ಲೆಲ್ಲ ನೋಡಿರ್ತೀರ, ಇಲ್ಲ ತಿಳ್ಕೊಂಡಿರ್ತೀರ. ಕನ್ನಡಿಯಿಂದ ನಾವು ಬೇರೆಯವ್ರನ್ನ ವಶೀಕರಣ ಮಾಡ್ಬೋದು, ಟೆಲಿಪೋರ್ಟ್ರೇಷನ್ ಯೂಸ್ ಮಾಡ್ಬೋದು. ಅಂದರೆ ಒಂದು ಇಲ್ಲಿಂದ ನಾವು ಬೇರೆ ಜಾಗಕ್ಕೆ ಹೋಗೋದು, ಅದನ್ನು ಟೆಲಿಪೋರ್ಟ್ರೇಷನ್ ಅಂತ ಹೇಳ್ತೀವಿ. ಅದು ಒಂದು ದ್ವಾರವಾಗಿ ವರ್ಕ್ ಆಗುತ್ತೆ ಕನ್ನಡಿ. ಆಗಿನ ಕಾಲದಲ್ಲೆಲ್ಲ ಕನ್ನಡಿ ಮುಖಾಂತರ ಬೇರೆ ಜಾಗಕ್ಕೆ ಹೋಗ್ತಾ ಇದ್ರು, ಕನ್ನಡಿ ಮುಖಾಂತರ ಬೇರೆಯವ್ರನ್ನ ವಶೀಕರಣ ಮಾಡ್ಕೊತಾ ಇದ್ರು, ಕನ್ನಡಿ ಮುಖಾಂತರ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ಲ್ಯಾಪ್ಟಾಪ್ ಥರ ಕನ್ನಡಿ ವರ್ಕ್ ಆಗ್ತಿತ್ತು. ಇವಾಗ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಫೋನ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡಿದ ತಕ್ಷಣ ನೀವು ಬರ್ತೀರ ನಮ್ಮ ಮುಂದೆ. ಅದೇ ಥರನೇ ಅವರು ಕನ್ನಡಿಯಲ್ಲಿ ಕರೆಸ್ಕೊತಾ ಇದ್ರು. ಇದೆಲ್ಲ ನಿಜವಾಗ್ಲೂ ನಡೀತಾ ಇತ್ತು ಹಿಂದೆ. ಹಾಗೇನೆ ಆತ್ಮಗಳನ್ನು ಅಷ್ಟೇನೆ, ಕೆಲವೊಂದು ಆತ್ಮಗಳನ್ನ ಮ್ಯಾನಿಫೆಸ್ಟೇಷನ್ ಒಂದು ರೀತಿಲಿ ಬ್ಲ್ಯಾಕ್ ಮ್ಯಾಜಿಕ್ನ ತುಂಬಾ ಗಾಢವಾಗಿ ತಗೊಂಡಿದೆಯಾ ಅಂತ ಕಾನ್ಸೆಪ್ಟ್ ಇದು. ಇಲ್ಲ ಅದ್ರದ್ದು ನೋಡಿ, ನಾವು ಯಾವುದೇ ವಿದ್ಯೆ ಆದರೂ ನಾವು ಸಕಾರಾತ್ಮಕವಾಗೂ ಉಪಯೋಗಿಸ್ಕೋಬೋದು, ನಕಾರಾತ್ಮಕವಾಗೂ ಉಪಯೋಗಿಸ್ಕೋಬೋದು. ಸರಿನಾ? ಯಾಕೆ ಈ ವಿದ್ಯೆಗಳೆಲ್ಲ ನಶಿಸಿ ಹೋಯಿತು ಅಂತ ಹೇಳಿದ್ರೆ ತುಂಬ ಜನ ಇದನ್ನು ಕೆಟ್ಟದಕ್ಕೆ, ಬೇರೆಯವ್ರನ್ನ ವಶೀಕರಣ ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರನ್ನ ಹಾಳು ಮಾಡೋದಕ್ಕೋಸ್ಕರ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಕ್ಕೆ ಇದೆಲ್ಲನೂ ನಶಿಸಿ ಹೋಗಿರೋದು. ಸರಿನಾ? ಅದಕ್ಕೆ ನಾವು ಯಾವತ್ತೂ ಪಾಸಿಟಿವ್ ಆಗಿ ಹೇಳ್ಕೊಡ್ತೀವಿ. ಸೊ ಮಿರರ್ ಮುಂದೆ ನಿಂತ್ಕೊಂಡು ಅಳಬಾರ್ದು, ಮಿರರ್ ಮುಂದೆ ನಿಂತ್ಕೊಂಡು ನೋವುಗಳನ್ನು ಹೇಳ್ಕೊಡ್ಬಾರ್ದು. ನನಗೆ ಯಾಕೆ ಈ ಥರ ತೊಂದರೆಗಳಾಗ್ತಿದೆ, ನಾನು ಯಾಕೆ ಈ ಥರ ಕಷ್ಟಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಬರೀ ಕೆಟ್ಟದೇ ನಡೀತಾ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಚೆನ್ನಾಗಿಲ್ಲ, ನಾನು ಕಪ್ಪುಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನ್ನ ಫೇಸಲ್ಲೆಲ್ಲ ಮೊಡವೆ ಇದೆ, ನನ್ನ ಕೂದಲೆಲ್ಲ ಉದುರಿದೆ. ಅದನ್ನೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಡಿ. ಫಸ್ಟಿಗೆ ಮಾಡಬೇಕಾಗಿರೋದು ಕನ್ನಡಿ ಮುಂದೆ ನಿಂತ್ಕೊಂಡು ನಗಬೇಕು. ನೀವು ಯಾವಾಗ ನಗ್ತೀರಾ ಅಲ್ಲಿ ಡಬಲ್ ಮ್ಯಾನಿಫೆಸ್ಟೇಷನ್. ಇಲ್ಲೂ ನಗ್ತಿದ್ದೀರಾ, ಅಲ್ಲೂ ನಗ್ತಿದ್ದೀರಾ. ಅದನ್ನು ನೀವು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ದಂಗೆ ಆಯಿತು. ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಕನ್ನಡಿ ಮುಂದೆ ನಿಂತ್ಕೊಂಡು ಖುಷಿಯಾಗಿ ಒಂದು ಸ್ಮೈಲ್ ಮಾಡಿ, ನಾನು ಇವತ್ತು ಖುಷಿಯಾಗಿದ್ದೀನಿ, ಇವತ್ತಿನ ದಿನ ನನಗೆ ಖುಷಿಯಾಗಿರುತ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ, ಸುಂದರವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನ್ನ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆದಿದೆ, ನಾನು ಸೌಂದರ್ಯವಾಗಿದ್ದೇನೆ, ನಾನು ತುಂಬ ಸಂತೋಷವಾಗಿದ್ದೇನೆ, ನಾನಿವತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡಿದ್ದೇನೆ, ನಾನಿವತ್ತಿನ ದಿನ ನನಗೆ ಎಲ್ಲವೂ ಒಳ್ಳೆಯದೇ ನಡೀತಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆಯೇ ನಿಮ್ಮ ಕುಲದೇವರುಗಳಿಗೆ, ನಿಮ್ಮ ಇಷ್ಟ ದೇವರುಗಳಿಗೆ, ನಿಮ್ಮ ಮಾತೃಪಿತರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಮೇಡಮ್ ಹೇಳ್ತಾ ಇದ್ರೆ ಒಂದೇ ಒಂದು ಪಾಯಿಂಟ್ ನನ್ನ ನೆನಪು ಬರ್ತಾ ಇರೋದು. ನನ್ನ ರಿಲೇಟಿವಲ್ಲಿ ಒಬ್ಬರು, ದೂರದ ರಿಲೇಟಿವ್ ಒಬ್ಬರು, ಅವ್ರು ನನ್ನ ಹತ್ರ ಓಡ್ ಬಂದು ಹೇಳ್ತಾರೆ, ನಾನು ಸುಮಾರು ವರ್ಷಗಳಾದ್ಮೇಲೆ ಮೀಟ್ ಮಾಡಿದಾಗ, ಮಿಡ್ಲ್ ಏಜ್ಡ್ ವುಮೆನ್ ಅವರು, ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದರು. ಅವ್ರು ಹಿಂಗೆ ಯಾವುದೋ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಹೋಗಿದ್ದಾರೆ. ನನ್ನ ಹತ್ರ ಓಡು ಬಂದು ಹೇಳ್ತಾರೆ, ನಾನು ನಿನಗೆ ಹೇಳ್ತೀನಿ ಅದನ್ನು ಮಾಡು, ಅದನ್ನು ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಡ, ಯೂನಿವರ್ಸ್ ನಿನಗೆ ಎಲ್ಲನೂ ಕೊಡುತ್ತೆ ಅಂತಂದರು. ಅವ್ರು ಹೇಳಿದ ಮಾತು ಇಷ್ಟೇ, ಹಾಯ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಅದರ ಹೆಸರು ಹೋಪೊನೊಪೊನೊ. ಹೋಪೊನೊಪೊನೊ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಒಂದು ಟೆಕ್ನಿಕ್ಕೇನೆ. ಇದನ್ನು ನಾವು ಪ್ರತಿಯೊಂದು ವಸ್ತುಗೂ ಉಪಯೋಗಿಸ್ಬೇಕು. ನೀವು ಉಪಯೋಗಿಸೋ ಕಾರಿಗೆ, ನೀವಿರೋ ಮನೆಗೆ, ನಿಮ್ಮ ದುಡ್ಡಿಗೆ. ಯಾಕೆಂದರೆ
ಕಾರ್ಗೂ ಒಂದೊಂದ್ಸಲ ನಾವು ಬೈದ್ಬಿಟ್ಟಿರ್ತೀವಿ, ಮನೆಗೂ ಒಂದೊಂದ್ಸಲ ಬೈದ್ಬಿಟ್ಟಿರ್ತೀವಿ, ದುಡ್ಡಿಗೆ ಒಂದೊಂದ್ಸಲ ಬೆಲೆ ಕೊಟ್ಟಿರಲ್ಲ, ಬೈದಿರ್ತೀವಿ. ಹಾಗಾಗಿ ಪ್ರತಿ ವಸ್ತುಗೂ, ಹಾಗೆ ಗಂಡನಿಗಾಗಲಿ, ಹೆಂಡತಿಯಾಗಲಿ, ನಮ್ಮ ತಂದೆ ತಾಯಿಗಾಗಲಿ, ನಮ್ಮ ಮಾತೃಪಿತರರಿಗಾಗಲಿ, ದೇವ್ರಿಗಾಗಲಿ, ಇಲ್ಲ ಯೂನಿವರ್ಸ್ಗಾಗಲಿ ಫಸ್ಟು ನಾವು ಈ ಒಪನೋ ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದಿಷ್ಟನ್ನ ನಾವು ಹೇಳಲೇಬೇಕು. ಇದು ಮ್ಯಾನಿಫೆಸ್ಟೇಷನ್ನ ಇನ್ನೊಂದು ಭಾಗ, ಗ್ರ್ಯಾಟಿಟ್ಯೂಡ್ ಅಂತ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅಲ್ವಾ ಮೇಡಮ್? ಖಂಡಿತ. ಪ್ರತಿಯೊಂದು ಯೂನಿವರ್ಸ್ ಕನೆಕ್ಟ್ ಆಗಿದೆ. ನಾವು ಏನೇ ಮಾಡ್ಬೋದು ರಂಜಿತ್ ಅವರೇ, ಕೊನೆಗೆ ನಾವು ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತೆನ ಸಲ್ಲಿಸಲಿಲ್ಲ ಅಂದರೆ ಅದು ನಮಗೆ ಲಭ್ಯ ಆಗಲ್ಲ. ಇವಾಗ ಗುರು ಮುಖಾಂತರ ನೀವು ವಿದ್ಯೆ ಕಲ್ತಿರ್ತೀರ, ಆ ಗುರುಗೆ ಗುರುದಕ್ಷಿಣೆ ಕೊಡಲಿಲ್ಲ, ಅವರಿಗೆ ಬೆಲೆ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ದಿನ ಆದಮೇಲೆ ನೀವು ಕಲ್ತಿರೋ ವಿದ್ಯೆ ಎಲ್ಲ ಮರ್ತೋಗುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ಯಾಕೆ ಅಂದರೆ ನಿಮಗೆ ಕೃತಜ್ಞತೆ ಭಾವನೆ ಇಲ್ಲ. ಇವಾಗ ಯೂನಿವರ್ಸ್ ನೀವು ಕೇಳಿದ್ದಿಲ್ಲ, ಖಂಡಿತ ಪ್ರತಿಯೊಬ್ಬರಿಗೂ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ವೈಫ್ಗಾಗಲಿ, ನಿಮ್ಮ ಎತ್ತಿರೋ ತಂದೆ ತಾಯಿಗಳಾಗಲಿ, ನೀವು ಉಪಯೋಗಿಸೋ ಕಾರು, ಫೋನು. ನಾನು ಬೆಳಿಗ್ಗೆ ಎದ್ದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫೋನ್ ಎಷ್ಟೊಂದು ಜನ ಕ್ಲೈಂಟ್ಸ್ನ ಕನೆಕ್ಟ್ ಮಾಡುತ್ತೆ, ದುಡ್ಡು ಬರುತ್ತೆ, ಅದರಿಂದ ನಾನು ತುಂಬ ಉಪಯೋಗ ಆಗುತ್ತೆ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೀವು ಯಾವಾಗ ಇವಾಗ ಕಾರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಪ್ರತಿದಿನ ನೀವು ಕಾರಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣವೇ ಥ್ಯಾಂಕ್ ಯು ಕಾರ್, ಐ ಲವ್ ಯು ಕಾರ್, ಇವತ್ತು ನಾನು ನಿನ್ನ ಎಲ್ಲೋ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ನನ್ನನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಮನೆಗೆ ಕರ್ಕೊಂಬಾ. ಸೊ ನಿರ್ಜೀವ ವಸ್ತುಗಳ ಜೊತೆನೂ ಮಾತಾಡಕ್ಕೆ ಹೇಳ್ತೀರಾ? ಖಂಡಿತವಾಗ್ಲೂ ನೀವು ಒಂದು ಎಮೋಷನ್ಸ್ನ ಕ್ರಿಯೇಟ್ ಮಾಡಬೇಕು, ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಬೇಕು. ಖಂಡಿತವಾಗ್ಲೂ ನಿಮ್ಮ ಕಾರ್ ನೀವು ಹೇಳಿದ ಮಾತು ಕೇಳುತ್ತೆ. ಆವತ್ತಿನ ದಿನ ನಿಮ್ಮ ಕಾರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಕಾರಿಗೆ ಒಂದು ಚೂರು ಡ್ಯಾಮೇಜ್ ಆಗಲಿ, ಪ್ರಾಬ್ಲಮ್ ಆಗಲಿ ಏನೂ ಆಗಲ್ಲ. ನಿಮ್ಮನ್ನ ಸೇಫಾಗಿ ಕರ್ಕೊಂಬರುತ್ತೆ. ಇವಾಗ ಬೇರೆಯವ್ರು ಕೇಳ್ಬೋದು ಕಾರ್ನ. ಈಗ ನೀವು ಕಾರ್ ಮ್ಯಾನಿಫೆಸ್ಟೇಷನ್ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಹೇಳ್ತೀನಿ. ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಒಂದೇ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಲೇಬೇಕು. ನಾನೊಂದು ಬಾಟ್ಲಲ್ಲಿ ನನಗೆ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ನಾನು ಮಾಡಿಬಿಟ್ಟಿದ್ದೀನಿ. ಇನ್ ಕೇಸ್ ಬೇರೆಯವ್ರು ಕುಡಿದ್ಬಿಟ್ರೆ ಇದನ್ನು, ಅದು ಅವ್ರಿಗೆ ವರ್ಕ್ ಆಗೋದಿಲ್ಲ. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಾಗೆ ನೀರಿಗೆ ಮೆಮೊರಿ ಪವರ್ ಇರುತ್ತೆ, ನೀವು ಹೇಳಿದ್ದನ್ನು ಮಾತ್ರ ಕೇಳೋದು. ಓ ನೈಸ್, ಐ ಲವ್ ಯು ವಾಟರ್, ಐ ಲವ್ ಯು ಸೋ ಮಚ್. ಹಂಗಾದ್ರೆ ಈಗ ಒಟ್ಟಲ್ಲಿ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಇಲ್ಲ, ಬಟ್ ಬೇರೆಯವ್ರಿಗಂತೂ ಕೆಟ್ಟದಂತೂ ಆಗಲ್ಲ. ಇಲ್ಲ, ಖಂಡಿತ ಇಲ್ಲ. ಅದು ಮಾಮೂಲಿ ನೀರಾಗಿರುತ್ತೆ. ಇವಾಗ ಹೇಗೆ ಡಾಕ್ಟರ್ ಎಮೋಟೋ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ, ಅದೇ ಥರನೇ ನೀವು ಬೇಕಾದ್ರೆ ನೀವು ಮನೆಯಲ್ಲಿ ಎಲ್ಲರೂ ಯಾರಾದರೂ ಸರಿ ಒಂದು 2 ಗ್ಲಾಸ್ ವಾಟರ್ ಬಾಟಲ್ ತೊಗೊಳ್ಳಿ, ಗಾಜಿನ ಗ್ಲಾಸ್ ತೊಗೊಳ್ಳಿ, ಸ್ವಲ್ಪ ಅಕ್ಕಿ ಹಾಕಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಐ ಲವ್ ಯು ಅಂತ ಒಂದ್ರ ಮೇಲೆ ಬರೀರಿ, ಇನ್ನೊಂದ್ರ ಮೇಲೆ ಐ ಹೇಟ್ ಯು ಅಂತ ಬರೀರಿ. ಅದಕ್ಕೆ ಹೇಳಿ, ಈ ಅಕ್ಕಿ ಚೆನ್ನಾಗಿದೆ, ಈ ಅಕ್ಕಿ ಆರಾಮಾಗಿದೆ, ಏನು ಕೆಡೋದಿಲ್ಲ, ಈ ಅಕ್ಕಿ 30 ದಿನ ಆದ್ರೂ ಚೆನ್ನಾಗಿರುತ್ತೆ, ಐ ಲವ್ ಯು ವಾಟರ್ ಅಂತ ಹೇಳಿಬಿಟ್ಟು ಅದನ್ನಿಡಿ. ಇದಕ್ಕೆ ನೀನು ಚೆನ್ನಾಗಿಲ್ಲ, ನೀನು ಕೊಳ್ತೋಗ್ತಾ ಇದೆಯಾ, ನೀನು ವಾಸನೆ ಬರ್ತಾ ಇದೆಯಾ, ಐ ಹೇಟ್ ಯು ಅಂತ ಹೇಳ್ಬಿಟ್ಟು ಇಡಿ. 15 ದಿನಕ್ಕೊಂದ್ಸಲ ಟೆಸ್ಟ್ ಮಾಡಿ ನೋಡಿ. ನೀವು ಪಾಸಿಟಿವ್ ಆಗಿ ಹೇಳಿರುವಂಥ ಅಕ್ಕಿ ಏನೂ ಆಗಿರಲ್ಲ, ನೆಗೆಟಿವ್ ಆಗಿರೋದು ಹಾಳಾಗೋಗುತ್ತೆ. ಟ್ರೈ ಅಂತೂ ಮಾಡೇ ಮಾಡ್ತೀನಿ ನೀವು ಹೇಳಿದ್ಮೇಲೆ. ಹಾಗೇನೆ ಇನ್ನೊಂದು 2 ಗುಲಾಬಿ ಗಿಡಗಳನ್ನ ತಗೊಳ್ಳಿಬೇಕಿದ್ರೆ 2 ಗುಲಾಬಿ ಗಿಡಗಳನ್ನ ತಗೊಂಡು ಒಂದು ಗುಲಾಬಿ ಗಿಡಕ್ಕೆ ಹೇಳಿ, ಪಾಸಿಟಿವ್ ಥಾಟ್ಸ್ ಮಾತ್ರ ಹೇಳಿ. ನೀನು ಚೆನ್ನಾಗಿ ಬೆಳೀತಾ ಇದೆಯಾ, ನೀನು ತುಂಬ 10 ಹೂಗಳನ್ನ ಬಿಡ್ತಾ ಇದೆಯಾ, ನೀನು ಆರೋಗ್ಯವಾಗಿದೆಯಾ, ನೀನು ತುಂಬ ಚೆನ್ನಾಗಿ ಬೆಳೆದಿದೆಯಾ ಅಂತ ಹೇಳಿ. ಇನ್ನೊಂದಕ್ಕೆ ನೀನು ಚೆನ್ನಾಗಿಲ್ಲ, ನೀನು ಹೂವನ್ನೇ ಬಿಡ್ತಾ ಇಲ್ಲ, ನೀನು ಕೊಳ್ತೋಗ್ತಾ ಇದೆಯಾ, ನಿನ್ನ ಬೇರುಗಳೆಲ್ಲ ಕೊಳ್ತೋಗ್ತಾ ಇದೆ, ನೀನು ಒಣಗೋಗ್ತೀಯಾ ಅಂತ ಹೇಳಿಬಿಟ್ಟು ಪ್ರತಿದಿನ 1-2 ನಿಮಿಷ ಅದನ್ನೇ ಹೇಳಿಬಿಟ್ಟು ಇಡಿ. ನೀವು ಪಾಸಿಟಿವ್ ಆಗಿ ಹೇಳಿರೋ ಗಿಡ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೂವು ಬಿಡುತ್ತೆ. ನೆಗೆಟಿವ್ ಥಾಟ್ಸ್ ಹೇಳಿರೋ ಗಿಡ ನಿಜವಾಗ್ಲೂ ಒಣಗೋಗುತ್ತೆ. ಯಾರು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಅಯ್ಯೋ ನಾವು ಹೇಳಿಬಿಟ್ರೆ ಬದಲಾಗ್ಬಿಡುತ್ತಾ ಜೀವನ ಅಂತೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ನೆಗೆಟಿವ್ ಆಗಿ ನಮಗೆ ಕಮೆಂಟ್ ಮಾಡೋರು ಇದ್ದಾರಲ್ಲ, ಅವ್ರು ಟೆಸ್ಟ್ ಮಾಡಿ ನೋಡಲಿ. ಈಗ ಗಿಡಗಳ ಮೇಲೆ ಪ್ರಯೋಗ ಮಾಡೋಕ್ಕೆ ಹೇಳಿದ್ದೀರಾ, ವಾಟ್ ಒಬ್ಬ ಮನುಷ್ಯನ ಮೇಲೆ ಇದನ್ನು ಪ್ರಯೋಗ ಮಾಡಿದ್ರೆ ಅದೇ ಮ್ಯಾನಿಫೆಸ್ಟೇಷನ್. ಯಾಕೆ ವರ್ಕ್ ಆಗ್ತಿಲ್ಲ ಅಂದರೆ ಆ ಮನುಷ್ಯ ಕೇಳ್ತಾ ಇರೋ ಪ್ರಶ್ನೆ, ಈಗ ಗಿಡಗಳಿಗೆ ನೀವು ಇದು ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ ಇಲ್ಲಿ ಯಾರೋ ಇಬ್ರು ಇರ್ತಾರೆ, ಫ್ರೆಂಡ್ಸ್ಗಳು ಇರ್ತಾರೆ, ಇವನು ಹಾಳಾಗೋಗ್ತಾನೆ, ಇವನು ಹಾಳಾಗೋಗ್ತಾನೆ. ನನ್ನ ಮ್ಯಾನಿಫೆಸ್ಟೇಷನ್ನು ಅವನ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ತಲುಪುತ್ತಾ? ಖಂಡಿತವಾಗ್ಲೂ ತಲುಪುತ್ತೆ. ಎಲ್ಲದಕ್ಕೂ ಎನರ್ಜಿ ಇದೆ. ನಾವು ಮಾತಾಡೋ ಮಾತಿಗೆ ಎನರ್ಜಿ ಇದೆ. ನೀವು ನಾನಾಗಲೇ ಹೇಳ್ದಂಗೆ ನೀವು ಋಣಾತ್ಮಕವಾಗಿ ಪದಗಳನ್ನ ಉಪಯೋಗಿಸಿದ್ರೆ ನಿಮಗೂ ಹಂಗಾದ್ರೆ ಯಾರು ಬೇಕಾದ್ರೂ ಯಾರನ್ನ ಆಟೋಮೆಟಿಕ್ ಆಗಿ ಸೋಲಿಸ್ಬೋದಲ್ಲ ಮೇಡಮ್, ನೀವು ಹೇಳೋ ಪ್ರಕಾರ? ಆದ್ರೆ ಅವರು ಸಬ್ಕಾನ್ಶಿಯಸ್ ಮೈಂಡಿಗೆ ತಗೊಂಡಿಲ್ವಲ್ಲ, ಅವ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ. ಯಾರು ಇವಾಗ ನೀವು ಬೈತೀರಾ ಅಲ್ವಾ, ನೀವು ಹೇಳ್ತೀರಾ ಅಲ್ವಾ, ಅವ್ರಾದ್ರೆ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನೆಲ್ಲ ಸಾಧಿಸ್ತಿದ್ದೀನಿ ಅಂತ
ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ನಾನು ಸೊ ಪಾಸಿಟಿವ್ ಆಗಿ ಯಾರು ಎಷ್ಟೇ ಶಾಪ ಹಾಕಿದ್ರು, ಯಾರು ಎಷ್ಟೇ ಏನೇ ಹೇಳಿದ್ರು, ನಾವು ಸ್ಟ್ರಾಂಗ್ ಆಗಿದ್ರೆ ಏನಾಗಲ್ಲ. ಖಂಡಿತವಾಗ್ಲೂ ತಟ್ಟಲ್ಲ. ನಾವು ಮಾಡೋ ಕರ್ಮ ಫಲಗಳು, ನಾವು ನಮ್ಮ ಪುಣ್ಯ ಫಲಗಳು ನಮ್ಮನ್ನು ಕಾಪಾಡುತ್ತೆ. ಹಾಗೆಯೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅದೇ ಪಾಸಿಟಿವ್ ಆಗುತ್ತೆ. ಸರಿನಾ? ಬೇರೆಯವ್ರು ಯಾರೋ ಬೈದ್ರು ಅಂತ ಹೇಳಿದ ತಕ್ಷಣನೇ ಯಾವಾಗ ನಾವು ತಗೋತೀವಿ, ಹೌದು ಇವಾಗ ಕುಳ್ಳಗಿರೋನ್ನ ಕುಳ್ಳಿ ಅಂತ ರೇಗಿಸಿ, ಅಯ್ಯೋ ನಾನು ಕುಳ್ಳಗಿದ್ದೀನಿ. ದಪ್ಪಗಿರೋರಿಗೆ ಡುಮ್ಮ ಅಂತ, ಹೌದು ನಾನು ದಪ್ಪ ಇದ್ದೀನಿ, ಡುಮ್ಮ ಆಗಿದ್ದೀನಿ ಅಂತಾನೆ ಯಾರು ಕೊರಗ್ತಾರೆ, ಯಾರು ಅವಾಗ ಅದನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ನಾನು ಸಣ್ಣ ಆಗಿ ತೋರಿಸ್ತೀನಿ ಅಂತ ಯಾರು ಮ್ಯಾನಿಫೆಸ್ಟ್ ಮಾಡಲ್ಲ, ಅವ್ರಿಗೆ ಅದು ವರ್ಕ್ ಆಗೇ ಆಗುತ್ತೆ, ಡಬಲ್ ಆಗಿ ವರ್ಕ್ ಆಗುತ್ತೆ. ಸಿಂಪಲ್ ಮೇಡಮ್ ಹೇಳ್ತಾ ಇರೋದು ಒಂದೇ ಒಂದು, ನಿಮ್ಮ ಇಚ್ಛಾಶಕ್ತಿ ಚೆನ್ನಾಗಿದ್ದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆಗಿದ್ದರೆ, ಯಾರೇ 1000 ಜನ ಏನೇ ಹೇಳಿದ್ರು ನೀವು ಮೈಂಡ್ಗೆ ಹಾಕ್ಕೊಂಡಿಲ್ಲ ಅಂದರೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ, ನಿಮ್ಮನ್ನು ಕುಗ್ಸೋಕ್ಕಾಗಲ್ಲ ಅಂತ ನೀವು ಹೇಳ್ತಾರೆ. ಖಂಡಿತವಾಗ್ಲೂ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್. ಅದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ, ಇನ್ನೇನು ಇಲ್ಲ. ವಾಟ್ರದೊಂದಾಯಿತು, ಕನ್ನಡಿದೊಂದಾಯಿತು, ಇನ್ನಷ್ಟು ಹಲವಾರು ಮ್ಯಾನಿಫೆಸ್ಟೇಷನ್ ಇದೆ. ಆದರೆ ಅದನ್ನು ವೈಯಕ್ತಿಕವಾಗಿ ಇವ್ರನ್ನ ಮೀಟ್ ಮಾಡಿ ನೀವು ಖಂಡಿತವಾಗ್ಲೂ ಯಾವುದೇ ಪರಿಹಾರ ಇದ್ದರೂ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಅಂತ ಕೊಟ್ಟೇ ಕೊಡ್ತಾರೆ. ಸೊ ಇವರ ನಂಬರ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾವು ವೈಯಕ್ತಿಕವಾಗಿ ನಿಮಗೆ ಇವರ ನಂಬರ್ನ ಕೊಟ್ಟೇ ಕೊಡ್ತೀವಿ. ಡೈರೆಕ್ಟಾಗಿ ಮೀಟ್ ಮಾಡಿ ಕ್ಲಾಸಸ್ ತೊಗೊಳ್ತಾರೆ ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟ್ ಮಾಡ್ತಾರೆ, ರೀಕಿ ಹೀಲಿಂಗ್ ಮಾಡ್ತಾರೆ. ಸೊ ಯಾವುದೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಅದಕ್ಕೆ ನೈಜ ಉದಾಹರಣೆ ನಾನು ಕೂಡ ಇದ್ದೀನಿ. ಕೆಲವೊಂದು ವಿಚಾರಕ್ಕೆ ನಾನು ಕೂಡ ಇವ್ರನ್ನ ಮೀಟ್ ಮಾಡಿದ್ದೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಮೇಡಮ್, ಈಗ ಮ್ಯಾನಿಫೆಸ್ಟೇಷನ್ ಇನ್ ಕೇಸ್ ಏನಾದರೂ ಕೋರ್ಸಸ್ ಏನಾದರೂ ತುಂಬ ಮುಖ್ಯನಾ, ಅಥವಾ ನಾವು ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದಾ? ನೀವು ಹೇಳ್ದಂಗೆ ಯಾವುದೇ ಆಗಲಿ, ನೀವು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಗುರು ಇರಬೇಕು. ಸರಿನಾ? ನೀವೊಂದು ಗುರಿ ಮುಟ್ಟಬೇಕು ಅಂದರೆ ಗುರು ತುಂಬ ಮುಖ್ಯ. ನೀವು ಏನೋ ಅರ್ಧಬರ್ಧ ನಾಲೆಡ್ಜ್, ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅನ್ನೋ ಹಾಗೆ, ಏನೋ ಯೂಟ್ಯೂಬಲ್ಲಿ ನೋಡಿದ್ರಿ, ಫೇಸ್ಬುಕ್ಕಲ್ಲಿ ನೋಡಿದ್ರಿ, ಅದೇನೋ ಹೇಳಿದ್ರು ವಾಟರ್ ಮ್ಯಾನಿಫೆಸ್ಟೇಷನ್, ಇವಾಗ ಹೇಳಿದೆ ನಾನು, ಇವಾಗ ಅದನ್ನು ಫ್ರೀಯಾಗಿ ಹೇಳಿದೆ ಮ್ಯಾನಿಫೆಸ್ಟೇಷನ್, ಅದನ್ನು ಮಾಡಿದ್ರಿ, ಸ್ವಲ್ಪ ದಿನ ಮಾಡ್ತೀರಾ ಬಿಡ್ತೀರಾ. ಅದ್ರ ಜೊತೆಗೆ ಬೇರೆ ಮ್ಯಾನಿಫೆಸ್ಟೇಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ದುಡ್ಡಿನ ಮ್ಯಾನಿಫೆಸ್ಟೇಷನ್ ಬೇರೆ ಥರ ಇರುತ್ತೆ, ಆರೋಗ್ಯದ ಮ್ಯಾನಿಫೆಸ್ಟೇಷನ್ ಬೇರೆ ಥರ ಇರುತ್ತೆ, ಮತ್ತು ಬರೆಯುವಂಥ ಮ್ಯಾನಿಫೆಸ್ಟೇಷನ್ ಬೇರೆ ಇರುತ್ತೆ. ನಾವು ಅದನ್ನು ನೀಟಾಗಿ ಹೇಳ್ಕೊಡ್ತೀವಿ ಕೋರ್ಸಲ್ಲಿ. ಎಲ್ರಿಗೂ ಆ್ಯಕ್ಚುಲಿ ಬೇಕಾಗಿರೋದೇ ದುಡ್ಡು ಮೇಡಮ್. ಖಂಡಿತವಾಗ್ಲೂ ನಾವು ಯಾಕೆ ಇದರಲ್ಲಿ ಮ್ಯಾನಿಫೆಸ್ಟೇಷನಲ್ಲಿ 555, 777 ಮ್ಯಾನಿಫೆಸ್ಟೇಷನ್, 369 ಮ್ಯಾನಿಫೆಸ್ಟೇಷನ್ ಅಂತ ತುಂಬ ಥರದ್ದು ಬರುತ್ತೆ. ನಾವು ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ನೀವು ಚಿಕ್ಕವರಾಗಿದ್ದಾಗ ಹೇಳ್ತಾಯಿದ್ರು ಗೊತ್ತಾ, ಮಗ್ಗಿಯನ್ನು ನೀವು 10 ಸಲ ಬರಿಬೇಕು, ನೀವು 10 ಸಲ ಬರ್ಕೊಂಬನ್ನಿ. ಯಾಕೆ ನಿಮ್ಮ ಗುರುಗಳು ಬರ್ಕೊಂಬನ್ನಿ ಅಂತ ಹೇಳ್ತಾಯಿದ್ರು ಹೇಳಿ? ಒಂದು ಟ್ರೈನಿಂಗ್ ಆಗಲಿ ಅಥವಾ ನಮಗೂ ಎಲ್ಲ ಒಂದು ಮೆಮೊರಿ ಜಾಸ್ತಿ ಆಗಲಿ ಅಂತ. ಖಂಡಿತವಾಗ್ಲೂ ನೀವು ಬರೆದಾಗ ನಿಮ್ಮ ಮೆಮೊರಿ ಪವರ್ ಡಬಲ್ ಆಗುತ್ತೆ. ನೀವು ಸುಮ್ಮನೆ ಹೇಳೋದಕ್ಕಿಂತ ಬರೆಯೋದ್ರಿಂದ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ಅದೇ ಯಾವ ಥರ ಬರೀಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಆವಾಗ ನೀವು ಬೇಗ ಅಚೀವ್ ಮಾಡೋಕ್ಕೆ ಸಹಾಯ ಆಗುತ್ತೆ. ವೆರಿ ನೈಸ್. ಸೊ ಬರೀರಿ, ಒಟ್ಟಿನಲ್ಲಿ ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅಸ್ಟ್ರಾಲಾಜಿಕಲಿ ಒಂದು ಒಳ್ಳೆ ವಿಚಾರದ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ. ಫೈನಲ್ ಆಗಿ ಮ್ಯಾನಿಫೆಸ್ಟೇಷನ್ನ ನಂಬದೇ ಇರೋರಿಗೆ, ಮ್ಯಾನಿಫೆಸ್ಟೇಷನ್ನ ತೀರಾ ನಂಬೋರಿಗೆ ಒಂದು ಮಾತು. ಮ್ಯಾನಿಫೆಸ್ಟೇಷನ್ ನಮ್ಮದೇ ಇರೋರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಅದೇ ಥರನೇ ಯೋಚನೆ ಮಾಡ್ತೀರ, ನಿಮ್ಮ ಜೀವನ ಹಾಗೇ ಇರುತ್ತೆ, ಏನೂ ಬದಲಾಯಿಸ್ಕೊಳಕ್ಕಾಗಲ್ಲ. ಬೇರೆಯವ್ರನ್ನ ತಪ್ಪು ಅಂತ ಪ್ರೂವ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀವು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವೇ ನಡೀತಾ ಇರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗೇ ನಡೆಯುತ್ತೆ. ಹಾಗೆ ಮ್ಯಾನಿಫೆಸ್ಟೇಷನ್ ನಂಬರ್ಗೆ ಏನೇ ಹೇಳ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 1 ತಿಂಗಳು ಮಾಡಿ, 3 ತಿಂಗಳು ಮಾಡಿ ಬಿಟ್ಬಿಡಬೇಡಿ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ, ನೀವು ಮಾಡೋ ಕರ್ಮಫಲದ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ಅದನ್ನು ಬಿಟ್ಬಿಡಬೇಡಿ. 1 ತಿಂಗಳು ಮಾಡಿ ಸುಮ್ಮನೆ ಬಿಟ್ಬಿಡೋದು, ನಂಬಿಕೆ ಕಳ್ಕೊಳ್ಳೋದು ಮಾಡಬೇಡಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈ ಮ್ಯಾನಿಫೆಸ್ಟೇಷನ್ ಮಾಡಿ ಯಾರು ಸಕ್ಸಸ್ ಆಗಿರ್ತಾರೆ ಖಂಡಿತವಾಗ್ಲೂ ನಿಲ್ಲಿಸಲ್ಲ. ಸರಿನಾ? ನಾನು 2.5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋದು. ನಾನು ಸ್ಟಾರ್ಟಿಂಗಲ್ಲಿ 1-2 ತಿಂಗಳು ಮಾಡಿ ಬಿಟ್ಬಿಟ್ಟಿದ್ದೆ. ಅಯ್ಯೋ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ, ಯಾಕೆ ಮಾಡಬೇಕು, ಟೈಮ್ ವೇಸ್ಟ್ ಅಂತ. ಯಾವಾಗ ಒಂದು ಹಂತದಲ್ಲಿ ನನಗೆ ತುಂಬ ತೊಂದರೆಗಳಾಯಿತು, ಆವಾಗ ನಾನು ಇಲ್ಲ ಅದನ್ನು ಮಾಡಬೇಕು, ಬಿಡಬಾರ್ದು, ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಮೆಡಿಟೇಷನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದೆ. ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗೋದಕ್ಕೆ ಶುರುವಾಯಿತು. ವೆರಿ ನೈಸ್. ಹಾಗೆ ನನ್ನ ಸ್ಟೂಡೆಂಟ್ಸ್ಗೂ ಅಷ್ಟೇ, ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೂ ಅಷ್ಟೇ, ಅವ್ರಿಗೆ ಎಲ್ಲ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಯಿತು. ಯಾರೂ ಬಿಟ್ಟಿಲ್ಲ. ನೀವು ಒಂದು ಸಲ ಈ ಮ್ಯಾನಿಫೆಸ್ಟೇಷನ್ನು, ಈ ಯೋಚನೆಗಳು, ಆಲೋಚನೆಗಳನ್ನ ಯಾವಾಗ ಪಾಸಿಟಿವಾಗಿ ಚೇಂಜ್ ಮಾಡ್ಕೊತೀರಾ,
ಮತ್ತೆ ನೀವು ನೆಗೆಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ದಾರಿ ಎಷ್ಟು ಸುಲಭವಾಗಿರುತ್ತೆ, ಸುಗಮವಾಗಿರುತ್ತೆ. ಮೇಡಮ್, ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊಳೋದೇನಂತಂದರೆ, ಇಡೀ ದಿ ವರ್ಲ್ಡ್ ಈಸ್ ರನ್ನಿಂಗ್ ವಿತ್ ಮನಿ. ಪ್ರಪಂಚ ಡಿಪೆಂಡ್ ಆಗಿರೋದೇ ದುಡ್ಡು ಮೇಲೆ. ಹೌದು, ಖಂಡಿತ. ನಾನಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ ದುಡ್ಡಿನಿಂದೇ ಓಡ್ತಾ ಇದ್ದಾರೆ, ಆದರೆ ದುಡ್ಡು ಸಿಗ್ತಾ ಇಲ್ಲ. ಹಂಗೆ ನಾವು ಹೋಗ್ತಿದ್ದೀವಿ ಅಂತಲ್ಲ, ಬಟ್ ದುಡ್ಡು ಬರೋ ಥರ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಪ್ಲೀಸ್ ಎಲ್ರಿಗೂ ಹೇಳ್ತೀರಾ? ಓಕೆ, ಖಂಡಿತ. ನಿಮ್ಮ ಹತ್ರ ಅದು ಒಂದು ನೋಟ್ ಇದ್ದರೆ ಕೊಡಿ, ಯಾವುದಾದ್ರೂ ಆಯಿತು. 10 ರೂಪಾಯಿದು ಆಯಿತು, 1000 ರೂಪಾಯಿ ಅಲ್ಲ, ಸಾರಿ, ಇನ್ನು 1000 ರೂಪಾಯಿದಿಲ್ಲ ಇವಾಗ, 100 ರೂಪಾಯಿ. ಮೇಡಮ್, ಐ ಬಿಲೀವ್ ಓಕೆ, ಮೋಸ್ಟ್ಲಿ ಬೆಳಗ್ಗೆ ಇಟ್ಕೊಂಡಿದ್ದು ಅನಿಸುತ್ತೆ. 500 ರೂಪಾಯಿ ನೋಟ್ ನನ್ನ ಹತ್ರ ಇದೆ. ಖಂಡಿತ ಕೊಡಿ. ಮೊದಲಿಗೆ ನೀವು ಹೇಳ್ದಂಗೆ ಎಲ್ಲರಿಗೂ ದುಡ್ಡು ತುಂಬ ಮುಖ್ಯ. ಹೌದು, ಸರಿನಾ? ನಾವು ಬೆಲೆ ಮನುಷ್ಯರಿಗೂ ಕೊಡಬೇಕು, ದುಡ್ಡಿಗೂ ಕೊಡಬೇಕು. ನಾವು ಎಷ್ಟು ದುಡ್ಡಿಗೆ ಬೆಲೆ ಕೊಡ್ತೀವೋ ಅದು ಅಷ್ಟು ನಮಗೆ ಬೇಗ ಆಕರ್ಷಣೆ ಆಗುತ್ತೆ. ಸರಿನಾ? ದುಡ್ಡನ್ನ ಹೀಗೆಲ್ಲ ಮಡಚಿ ಇಟ್ಕೊಳ್ಳೋದು, ಹೀಗೆಲ್ಲ ಮುದ್ರೆ ಇಟ್ಕೊಳ್ಳೋದು ಮಾಡಬಾರ್ದು. ಇವಾಗ ನಾನು ಆ ಥರ ಮಡಚಿದ್ದು ತಪ್ಪಾಯ್ತಾ? ಇಲ್ಲ, ಇದು ಯಾವತ್ತೂ ಹೀಗೇನೆ ಇರಬೇಕು. ನಿಮ್ಮ ಪರ್ಸಲ್ ಕೂಡ ಹೀಗೆ ಇಟ್ಕೊಬೇಕು. ಸರಿನಾ? ಹಾಗೇನೆ ದುಡ್ಡಿಗೆ ಮೊದಲು ಪ್ರೀತಿ ತೋರಿಸ್ಬೇಕು. ಇವಾಗ ಯಾರೇ ವ್ಯಕ್ತಿ ಆಗಲಿ, ನೀವು ಪ್ರೀತಿ ಕೊಟ್ರಿ, ಗೌರವ ಕೊಟ್ರಿ ಅಂದರೆ ಮಾತ್ರ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನಿಮ್ಮನ್ನ ಜೊತೆ ಮಾತಾಡಿಸ್ತಾರೆ. ನೀವು ಬೆಲೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂದರೆ ನಿಮ್ಮ ಜೊತೆ ಇರ್ತಾರಾ? ಹಾಗೆಯೇ ದುಡ್ಡು ಸಹ. ದುಡ್ಡಿಗೆ ನೀವು ಎಷ್ಟು ಪ್ರೀತಿಸ್ತೀರಾ, ದುಡ್ಡನ್ನು ನೀವು ಎಷ್ಟು ಗೌರವ ಕೊಡ್ತೀರಾ, ನಿಮ್ಮ ಹತ್ರ ಬೇಗ ಬರುತ್ತೆ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಈ ನೋಟ್ ಅಂದರೆ ಈ ನೋಟನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಸರಿನಾ? ಒಂದು ನೀವು ಮ್ಯಾನಿಫೆಸ್ಟೇಷನ್ ಬರೆಯೋ ಡೈರಿಯಲ್ಲಿ ಈ ನೋಟನ್ನು ಇಟ್ಕೊಳ್ಳಿ. ಈ ನೋಟನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಈ ನೋಟಿನ ಜೊತೆ ಮಾತಾಡಬೇಕು, ಈ ದುಡ್ಡಿನ ಜೊತೆ ಮಾತಾಡಬೇಕು. ಸರಿನಾ? ಐ ಲವ್ ಯು ಮನಿ. ಈ ದುಡ್ಡನ್ನು ನಾನು ಪ್ರೀತಿಸ್ತೀನಿ, ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ, ನನ್ನ ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ನೀನು ನನಗೆ ಸಪೋರ್ಟ್ ಮಾಡ್ತೀಯ, ನನ್ನ ಜೊತೆ ನೀನು ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ನನ್ನ ಜೊತೆ ಇದೆಯಾ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ ಅಂತ ಹೇಳಿ ನೋಟಿಗೆ ಮುತ್ತು ಕೊಡಬೇಕು. ಅಂತ ಮುತ್ತು ಕೊಟ್ಟು, ಥ್ಯಾಂಕ್ ಯು ಸೋ ಮಚ್, ನೀನು ನನ್ನ ಜೊತೆ ಇದ್ದಿದ್ದಕ್ಕೆ, ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದನ್ನು ಮತ್ತೆ ನಿಮ್ಮ ಬುಕ್ಕಲ್ಲಿ ಹಾಕಿ ಇಟ್ಕೊಳ್ಳಿ. ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಹೇಳಿ, ಥ್ಯಾಂಕ್ ಯು ಮನಿ, ನೀನು ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು, ನೀನು ನನ್ನ ಕಷ್ಟದಲ್ಲಾಗಲಿ ಸುಖದಾಗಲಿ ನನ್ನ ಜೊತೆ ಇದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು, ಐ ಲವ್ ಯು ಮನಿ, ನಾನು ನಿನ್ನ ಪ್ರೀತಿಸ್ತೀನಿ, ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರು ಅಂತ ಹೇಳಿ ಮುತ್ತು ಕೊಡಿ, ಮತ್ತೆ ಇಡಿ. ಇದನ್ನು ನೀವು 1 ತಿಂಗಳು ಮಾಡಿ ನೋಡಿ ರಂಜಿತ್. ಸರಿನಾ? ದುಡ್ಡಿಗೆ ಮುತ್ತು ಕೊಡಬೇಕು, ಪ್ರೀತಿ ತೋರಿಸ್ಬೇಕು, ಅದಕ್ಕೆ ಐ ಲವ್ ಯು ಅಂತ ಹೇಳಬೇಕು, ಅದನ್ನು ನೀಟಾಗಿ ಇಟ್ಕೊಬೇಕು. ಇದಕ್ಕೆ ಪರ್ಫ್ಯೂಮ್ ಸ್ಪ್ರೇ ಮಾಡಿ. ಸರಿನಾ? ಸೊ ನಾವು ಯಾವಾಗ ಪರ್ಫ್ಯೂಮ್ಸ್ ಯೂಸ್ ಮಾಡ್ತೀವಿ, ನಾವು ಲಕ್ಸುರಿ ಲೈಫ್ನ ಬೇಗ ಅಟ್ರಾಕ್ಟ್ ಮಾಡ್ತೀವಿ. ಇದನ್ನು ಸ್ಮೆಲ್ ಮಾಡಬೇಕು. ಹಾಗೆ ಮನಿ DNA ಅಂತ ಬೇರೆ ಕೋರ್ಸ್ ಇದೆ, ಅದರಲ್ಲಿ ನಾವು ಕಲ್ತಿದ್ದೀವಿ. ಈ ದುಡ್ಡನ್ನು ನಾವು ನೋಡಬೇಕು, ಫೀಲ್ ಮಾಡಬೇಕು, ಇದರದ್ದು ಸೌಂಡ್ ಕೇಳಿಸ್ಕೊಬೇಕು, ಇದನ್ನು ಇಷ್ಟಪಡಬೇಕು. ಈ ಟೆಕ್ನಿಕ್ನ 1 ತಿಂಗಳು ಮಾಡಿ ನೋಡಿ. ಸುಮ್ಮನೆ ಏನಾದರೂ ಹೇಗಾದರೂ ಸರಿ ನಿಮಗೆ ದುಡ್ಡು ಅಟ್ರಾಕ್ಟ್ ಆಗುತ್ತೆ, ಹೆಂಗಾದ್ರೂ ಸರಿ ನಿಮ್ಮ ಹತ್ರ ದುಡ್ಡು ಬರುತ್ತೆ. ಇದನ್ನು ಚಾಲೆಂಜಾಗಿ ತೊಗೊಂಡು ಟ್ರೈ ಮಾಡಿ ನೋಡಿ, ನನಗೆ ಹೇಳಿ. ದುಡ್ಡನ್ನು ಪ್ರೀತಿಸಿ, ಮುತ್ತು ಕೊಡಿ, ಇಟ್ಕೊಳ್ಳಿ. ಕ್ಯಾನ್ ಐ ಡೂ ಇಟ್? ನೀವೇನು ಮಾಡ್ಬೋದಾ? ಈಸ್ಕೊಂಡಿದ್ದ ಉದ್ದೇಶ ಏನಂದರೆ, ಫಸ್ಟ್ ಆಫ್ ಆಲ್ ಇದು ನನ್ನ ನೋಟು, ಸೊ ವಾಪಸ್ ಬರಲಿ ಅಂತ. ಥ್ಯಾಂಕ್ ಯು. ಐ ಲವ್ ಯು ಮನಿ, ಐ ಲವ್ ಯು ಸೋ ಮಚ್. ಆ್ಯಂಡ್ ನೀನು ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ಹತ್ರ ಸೇರ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ನನ್ನ ಜೊತೆ ಯಾವಾಗಲೂ ಇರು. ಐ ಲವ್ ಯು ಸೋ ಮಚ್. ಸಾಕಾ? ಖಂಡಿತ. ಇದನ್ನು 1 ತಿಂಗಳು ಮಾಡಿ ನೋಡಿ. ನಿಮ್ಮ ಹತ್ರ ಹೇಗೆ ದುಡ್ಡು, ನೀವು ಕಷ್ಟಪಡ್ದಲೇ ಇದ್ರೂ ಹೇಗೆ ದುಡ್ಡು ಬರುತ್ತೆ ಅಂತ ಟ್ರೈ ಮಾಡಿ. ಸೊ ಪರ್ಸಲ್ಲಿ ಈ ಥರ ಎಲ್ಲ ಮಡಚಿ ಇಟ್ಕೊಬಾರ್ದು. ಹೌದು. ಹಾಗೆ ಕೊಡುವಾಗ್ಲೂ ಸಹ ಕೊಡಿ ಅಂತ ತೋರಿಸ್ತೀನಿ. ಯಾರಿಗಾದ್ರೂ ದುಡ್ಡು ಕೊಡಬೇಕಾದ್ರೆ ಹೀಗೆ ಕೊಡಬಾರ್ದು, ಇದನ್ನು ನಮ್ಮ ಕಡೆಗೆ ಮಡಚಿ ಹೀಗೆ ಕೊಡಬೇಕು. ಆವಾಗ ಹೇಳಬೇಕು, ನಾನು ಕೊಡ್ತಾ ಇರೋ ದುಡ್ಡು ಮತ್ತೆ ನನಗೆ ವಾಪಸ್ ಬರಲಿ. ಇದು ಸಾಲ ಕೊಡೋ ಟೈಮಲ್ಲಿ ನೀವು ಫೋನ್ ಪೇ, ಗೂಗಲ್ ಪೇ ಮಾಡ್ತಿರ್ತೀರಲ್ಲ, ಅವಾಗಲೂ ಅಷ್ಟೇನೆ ಹೇಳಬೇಕು. ಇವಾಗ ನಾನು ಇವರಿಗೆ 500 ರೂಪಾಯಿ ಕೊಡ್ತಾ ಇದ್ದೀನಿ, ನನಗೆ 1000 ರೂಪಾಯಿ ವಾಪಸ್ ಬರಲಿ. ನಾನು ಖರ್ಚು ಮಾಡ್ತಿರೋದು ನನಗೆ ಡಬ್ಬಲ್ ಆಗಿ ವಾಪಸ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಹೀಗೆ ಕೊಡಬೇಕು. ಮಣಿ ಇವಾಗ ದುಡ್ಡನ್ನು ಎಣಿಸ್ಬೇಕಾದ್ರೆ ಎಲ್ಲರೂ ಹೀಗೆ ಎಣಿಸ್ತಾರೆ, ಮತ್ತು ಹೀಗೆ ಎಣಿಸ್ತಾರೆ. ಇಲ್ಲ, ಈ ಥರ ಮಡ್ಚಿಟ್ಕೊಂಡು ನಮ್ಮ ಕಡೆಗೆ ತಕ್ಕೋಬೇಕು. ಸರಿನಾ? ಇದನ್ನು ನಾವೀಗ ಓಪನ್ ಮಾಡಿದಾಗ ಆ ದುಡ್ಡು ನಮ್ಮ ಕಡೆಗೆ ಆಕರ್ಷಣೆ ಆಗಿದೆ ಅಂತ. ಸರಿನಾ? ಹಿಂಗೆ ಕೊಟ್ಟಾಗ ಕೊಡ್ತಾ ಇದ್ದೀವಿ, ಹೋಗ್ತಾ ಇದೆ, ನಿಮ್ಮ ಕೈ ಜಾರಿ ಹೋಗ್ತಾ ಇರೋ ಥರ ಆಗುತ್ತೆ. ಹಾಗಾಗಿ ದುಡ್ಡನ್ನು ಹೀಗಿಟ್ಕೊಂಡು ಹೀಗೆ ಓಪನ್ ಮಾಡಬೇಕು. ನಿಮಗೆ ಕೊಡಬೇಕಾದ್ರೂ ಇವಾಗ ನಾನು ರಂಜಿತ್ಗೆ 500 ರೂಪಾಯಿ ಕೊಡ್ತಾ ಇದ್ದೀನಿ, ನನಗೆ 1000 ರೂಪಾಯಿ ಬರಬೇಕು ಅಂತ
ತಗೊಳ್ಳಿ. ನೀವು ಆ ಕಡೆಗೆ ಕೊಡ್ತಿದ್ದೀರಾ. ಸೊ ನಾನು ಕೊಡಬೇಕಂತಂದರೆ ಈ ರೀತಿನೇ ಕೊಡಬೇಕು, ಖಂಡಿತ. ಓಪನ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು. ವೆರಿ ನೈಸ್. ಪ್ರತಿಯೊಂದು ದುಡ್ಡು ಮೇಲೆ ನಿಂತಿದೆ ಪ್ರಪಂಚ, ಅದು ಫರ್ ಶೋರ್. ಈ ದುಡ್ಡಿದ್ರೆ ಪ್ರೀತಿ ಸಿಗುತ್ತೆ, ಈ ದುಡ್ಡಿದ್ರೆ ನಿಮಗೆ ಬೆಲೆ ಸಿಗುತ್ತೆ, ಈ ದುಡ್ಡಿದ್ರೆ ನಿಮಗೆ ಇಡೀ ಸಮಾಜನೇ ತಲೆಬಾಗುತ್ತೆ. ಸೊ ದುಡ್ಡಿನಿಂದ ನಾವು ಹೋಗೋದಕ್ಕಿಂತ ದುಡ್ಡೇ ನಮ್ಮ ಹತ್ರ ಬರೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಟೆಕ್ನಿಕ್ ಮೇಡಮ್ ಅವ್ರು ಹೇಳ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆ ಟೆಕ್ನಿಕ್ ಹೇಳಿದ್ದೀರಾ. ಖಂಡಿತ ಟ್ರೈ ಮಾಡಿ, ನನಗೆ ಹೇಳ್ಬೇಕು ನೀವು. ಮಹಾಲಕ್ಷ್ಮಮ್ಮ ಸದಾ ಯಾವಾಗಲೂ ಜೊತೆಲಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಖಂಡಿತ ಇರ್ತಾರೆ, ನೀವು ಇದ್ದಾರೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇರ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, ದುಡ್ಡು ಕೊಡ್ತಾ ಇದ್ದೀನಿ, ದುಡ್ಡು ಕಳೀತಾ ಇದ್ದೀನಿ ಅಂತ ಯಾವತ್ತೂ ಹೇಳಬಾರ್ದು. ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಅದನ್ನು ಯಾವುದೇ ರೀತಿಯಲ್ಲಾದರೂ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದು ನನಗೆ ವಾಪಸ್ ಬರುತ್ತೆ ಅಂತ ಹೇಳಬೇಕೇ ಹೊರತು ಸ್ಪೆಂಡ್ ಮಾಡ್ತಾ ಇದ್ದೀನಿ, ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳಬೇಡಿ. ಇದೆಲ್ಲ ನಕಾರಾತ್ಮಕ ಪದಗಳಾಗುತ್ತೆ. ಐ ಆಮ್ ಇನ್ವೆಸ್ಟಿಂಗ್ ಅ ಮನಿ ಆ್ಯಂಡ್ ಐ ಆಮ್ ನಾಟ್ ಸ್ಪೆಂಡಿಂಗ್ ಅ ಮನಿ. ಸೊ ಮ್ಯಾನಿಫೆಸ್ಟೇಷನ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಒಂದು ಶೋ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಮ್ಯಾನಿಫೆಸ್ಟೇಷನ್ನ ಕಲ್ತ್ಕೊಳ್ಬೇಕು ಅಂತಂದರೆ ಕಾವ್ಯ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಸ್ ಎ ಸೆಟ್ ನಾನು ನಿಮಗೆ ಇವರ ನಂಬರ್ನ ಶೇರ್ ಮಾಡ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ. ಖಂಡಿತವಾಗ್ಲೂ ನಿಮಗೆ ಇವರ ವೈಯಕ್ತಿಕವಾಗಿರುವಂಥ ನಂಬರ್ ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತರಣೆ ಮಾಡಿದ್ದೀರಾ. ಇನ್ನೂ ಡೀಪಾಗಿ ಹೇಳೋಕೆ ಹೋಗ್ತಾ ಅಂತಂದರೆ ಖಂಡಿತವಾಗ್ಲೂ ಸಹಸ್ರಾರು ವಿಚಾರಗಳನ್ನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ಬೋದು. ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಮಾತಾಡಿದ್ದಕ್ಕೆ. ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ತುಂಬ ಇದಾಗಿರ್ತೀರಲ್ಲ, ಸೊ ಒಂದು ಪಾಸಿಟಿವ್ ಎನರ್ಜಿ ಕೊಡ್ಬೋದಾ ಇವಾಗ? ಖಂಡಿತವಾಗ್ಲೂ ಕೊಡೋಣ. ಕೊಡ್ಬೋದಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ? ಖಂಡಿತವಾಗ್ಲೂ. ಹೇಗೆ ಅಂತ ಹೇಳಿದ್ರೆ, ನಾವು ಫಸ್ಟು ನಾನು ಆಗಲೇ ಹೇಳ್ದಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಶುರು ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಶುರು ಮಾಡಿ. ಅದೇ ನಮಗೆ ಮೇಯ್ನ್ ಇಂಪಾರ್ಟೆಂಟ್. ನಿಮ್ಮ ಕೈಲಿ ಆಗಲ್ಲ ಅಂದ್ರೂ ಟ್ರೈ ಮಾಡಿ, ನೆಗೆಟಿವ್ ಯೋಚನೆಗಳನ್ನ ಬಿಡಿ. ಟ್ರೈ ಮಾಡೋಕ್ಕಾಗ್ತಿಲ್ಲ ಅಂದರೆ ನೋಡೋದಕ್ಕೆ ಶುರು ಮಾಡಿ. ನಾನು ಹೇಳ್ದಂಗೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅದು ಇದು ವಿಚಾರಗಳನ್ನು, ಬೇಡದೇ ಇರೋ ವಿಚಾರಗಳನ್ನು ನೋಡೋ ಬದಲು ನಿಮ್ಗೆ ಏನು ಬೇಕು, ಮನೆ ಬೇಕಾ, ಸೈಟ್ ಬೇಕಾ, ಇಲ್ಲ ಕಾರ್ ಬೇಕಾ, ಒಡವೆ ಬೇಕಾ, ದುಡ್ಡು ಬೇಕಾ, ಬಿಸ್ನೆಸ್ ಮಾಡಬೇಕಾ, ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿ, ನೋಡ್ತಾ ಇರಿ. ಇದೇ ನಾನು ಪಾಸಿಟಿವ್ ಆಗಿರೋದಕ್ಕೆ ಹೇಳೋದು. ಹಾಗೆಯೇ ಒಳ್ಳೆ ಕರ್ಮಗಳನ್ನ ಮಾಡಿ, ಒಳ್ಳೆ ಕೆಲಸಗಳನ್ನು ಮಾಡಿ, ಸಹಾಯ ಮಾಡಿ ಬೇರೆಯವರಿಗೆ. ಅದರಿಂದ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ನೀವು ಏನೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಎಲ್ಲ ನಡೆಯುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ಟೇ ಪಾಸಿಟಿವ್, ಡೋಂಟ್ ಸ್ಟೇ ನೆಗೆಟಿವ್, ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಥಿಂಕ್ ಪಾಸಿಟಿವ್ ಆ್ಯಂಡ್ ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಹತ್ರ ನೀವು ಕ್ಲಾಸ್ ತೊಗೊಂಡಿದ್ದೀರಾ, ದಯವಿಟ್ಟು ನಾನು ಹೇಳ್ಕೊಟ್ಟಿದ್ದನ್ನ ಫಾಲೋ ಮಾಡಿ ನನಗೆ ಹೇಳಬೇಕು ನೀವು. ಡೆಫಿನೆಟ್ಲಿ. ಕೆಲವೊಂದು ವಿಚಾರಗಳು ಹೇಳೋಂಗಿಲ್ಲ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಪ್ಲೀಸ್ ವಿಸಿಟ್ ಮಾಡಿ. ಓಕೆನಾ? ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ವರಾಯಿ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಸದಾ ಚಿರೋಣಿ. ಹಾಗಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಪ್ಲೀಸ್ ಸ್ಟೇ ವಿತ್ ಅಸ್. ಇದು ವರಾಯಿ ಸ್ಟುಡಿಯೋಸ್ನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ತಾ ಆಸ್ಟ್ರಾಲಜಿಕಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ರಂಜಿತ್. ಸ್ವಲ್ಪ ಮಿಸ್ ಮೀ, ಜಾಸ್ತಿ ವಿಲಾಸ್ ಮೀ. ಟಾಟಾ ಬಾಯ್, ಟೇಕ್ ಕೇರ್, ನಮಸ್ಕಾರ.